ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 4ನೇ ಅಧ್ಯಾಯ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಭಿಪ್ರೇರಣೆಗೆ ಸಂಬಂಧಿಸಿದ ಒಂದು ಮಹತ್ವಪೂರ್ಣವಾದ ಸಿದ್ಧಾಂತದ ಅದು ಅಬ್ರಹಾಂ ಮಾಸ್ಲೋರವರ ಅಗತ್ಯತಾ ಶ್ರೇಣಿ ಸಿದ್ಧಾಂತ. ಸೊ ಇವತ್ತಿನ ಅವಧಿಯಲ್ಲಿ ನಾವು ಈ ಒಂದು ಸಿದ್ಧಾಂತದ ಕುರಿತು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಈ ಒಂದು ಸಿದ್ಧಾಂತದ ಕುರಿತು ಯಾವೆಲ್ಲ ಅಂಶಗಳನ್ನ ತಿಳಿದುಕೊಳ್ಳೋದದ ಅನ್ನೋದನ್ನ ಒಂದ್ಸಲ ನಾವು ಕ್ವಿಕ್ ರಿವ್ಯೂ ಮಾಡೋಣ. ಮೊದಲನೇ ಹಂತದಲ್ಲಿ ನಾವು ಮಾಸ್ಲೋರವರ 5 ಹಂತದ ಅಗತ್ಯತೆಗಳ ಕುರಿತು ಅರಿತುಕೊಳ್ಳೋಣ. ಇಲ್ಲಿ ಮಾಸ್ಲೋ ಅವ್ರು ಏನ್ ಮಾಡಿದಾರೆ ಅಂದ್ರ ಆ ಅಗತ್ಯತೆಗಳ ಶ್ರೇಣಿಗಳನ್ನ 5 ಹಂತಗಳಾಗಿ ವಿಂಗಡಿಸ್ತಾರ. ಆ 5 ಹಂತಗಳ ಕುರಿತು ನಾವು ಮೊದಲನೇ ಭಾಗದಲ್ಲಿ ಅಭ್ಯಾಸ ಮಾಡೋಣ. 2ನೇ ಹಂತದಲ್ಲಿ ಈ ಸಿದ್ಧಾಂತದ ಪ್ರಮುಖ ತತ್ವಗಳು ಯಾವ್ದಾವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. 3ನೇ ಹಂತದಲ್ಲಿ ಈ ಒಂದು ಸಿದ್ಧಾಂತ ತರಗತಿಯಲ್ಲಿ ಯಾವ ರೀತಿ ಅನ್ವಯಿಸಲ್ಪಡ್ತದ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಆಮೇಲೆ ಕೊನೆಯಲ್ಲಿ ಈ ಸಿದ್ಧಾಂತದ ಕುರಿತು ಒಂದು 10 MCQs ಅನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಮಾಸ್ಲೋರವ್ರು ಏನ್ ಮಾಡಿದಾರೆ ಅಂದ್ರೆ ಈ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ 2 ಪ್ರಶ್ನೆಗಳನ್ನ ಕೇಳಿದಾರ. ಆ 2 ಪ್ರಶ್ನೆಗಳನ್ನ ತಾವು ಗಮನಿಸ್ರಿ. 1ನೇ ಪ್ರಶ್ನೆ ಏನಂತಂದ್ರೆ, ನೀವು ತುಂಬಾ ಹಸಿದಿದ್ದಾಗ ಓದಲು ಸಾಧ್ಯವಾಗುತ್ತದೆಯೇ ಅನ್ನೋದು 1ನೇ ಪ್ರಶ್ನೆ. ಮತ್ತೆ 2ನೇ ಪ್ರಶ್ನೆ ಏನಂತಂದ್ರೆ, ನಿಮಗೆ ಭಯವಾದಾಗ ತರಗತಿಯಲ್ಲಿ ಪ್ರಶ್ನೆ ಕೇಳಲು ಧೈರ್ಯ ಬರುತ್ತದೆ ಅಂತ ಹೇಳಿ ಕೇಳಿದಾರೆ. ಸೊ ಈ 2 ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಇರ್ತದೆ. ಯಾಕಂದ್ರೆ ನೋಡ್ರಿ, ನಮ್ಗೆ ಹಸಿವಾದಾಗ ಕೇವಲ ಓದೋದಷ್ಟೇ ಅಲ್ಲ, ಬೇರೆ ಯಾವುದೂ ಕೆಲಸದಾಗ ಇಂಟ್ರೆಸ್ಟ್ ಇರಂಗಿಲ್ಲ. ಯಾಕಂದ್ರೆ ಹಸಿವು ಅನ್ನೋದು ನಮ್ಮ ದೈಹಿಕ ಬೇಡಿಕೆ, ಮೂಲಭೂತ ಬೇಡಿಕೆ ಅದ. ಅದ್ ಹೊಟ್ಟೆ ತುಂಬಿದ್ರೆ ಮುಂದಿನ ಯೋಚನೆ, ಇಲ್ಲಾದ್ರೆ ಇಲ್ಲ. ಓಕೆ. ಸೊ ಇನ್ನು 2ನೇದು ಏನಂತಂದ್ರೆ, ತರಗತಿಯ ವಾತಾವರಣ ಆಲ್ರೆಡಿ ಭಯದ ವಾತಾವರಣ ಅದ. ಅಂತ ಭಯದ ವಾತಾವರಣದಾಗ ನಾವು ಮತ್ತೆ ಎದ್ದು ನಿಂತು ಪ್ರಶ್ನೆ ಕೇಳ್ತೀವನ, ಕೇಳೋದೇ ಇಲ್ಲ. ಸೊ ಈ 2 ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಆದ್ರ ಅಬ್ರಹಾಂ ಮಾಸ್ಲೋ ಅವ್ರು ಏನ್ ಹೇಳ್ತಾರಂದ್ರ, ಇಲ್ಲಿ ಮುಂದೆ ಅದ ನೋಡ್ರಿ, ಅವ್ರು ಏನ್ ಹೇಳ್ತಾರ ಗೊತ್ತಾ? ನಮ್ಮ ದೇಹ ಮತ್ತು ಮನಸ್ಸಿನ ಮೂಲಭೂತ ಅಗತ್ಯತೆಗಳು ಪೂರೈಕೆಯಾಗದಿದ್ದರೆ ನಮಗೆ ಹೊಸದನ್ನು ಕಲಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ದೇಹ ಅನ್ನೋದೇನದಲ್ಲ, ಇದು ಮೊದಲನೇ ಪ್ರಶ್ನೆದ ಬೇಡಿಕೆ ಅಂತಂದಂಗೆ, ಮತ್ತು ಮನಸ್ಸು ಅನ್ನೋದೇನದಲ್ಲ, ಅದು 2ನೇ ಪ್ರಶ್ನೆಯ ಬೇಡಿಕೆ ಅಂತಂದಂಗೆ. ಈ 2 ಬೇಡಿಕೆಗಳು ಈಡೇರಿದ ನಂತರವೇ ನಾವು ಮುಂದಿನ ಕಲಿಬೇಕು ಅನ್ನೋದು ಯೋಚನೆಯನ್ನ ಮಾಡ್ತೇವೆ ಅಂತಂದಂಗೆ. ಸೊ ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮೂಲಭೂತ ಅಂಶಗಳ ಕುರಿತು ನಾವು ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ರಿ, ಈ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂತಹ ಅಬ್ರಹಾಂ ಮಾಸ್ಲೋ ಅವರು ಏನದಾರಲ್ಲ, ಇವ್ರು ಮೂಲತಃ ಅಮೆರಿಕ ದೇಶದ ಮನೋವಿಜ್ಞಾನಿ. ಇವರನ್ನ ಮಾನವತಾವಾದಿ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರ. ಈ ಸಿದ್ಧಾಂತವನ್ನ ಅವರು 1943ರಲ್ಲಿ ಪರಿಚಯಿಸುತ್ತಾರೆ. ಈ ಸಿದ್ಧಾಂತವನ್ನ ಪರಿಚಯಿಸಿದಂತ ಅಬ್ರಹಾಂ ಮಾಸ್ಲೋ ಅವರನ್ನ ನಾವು ಮಾನವತಾವಾದಿ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೇವೆ. ಆದರೆ ಮಾನವತಾವಾದಿ ಮನೋವಿಜ್ಞಾನ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಸೊ ಇಲ್ಲಿ 2ನೇ ಒಂದು ಪಾಯಿಂಟ್ ಏನಂತಂದ್ರೆ, ಯಾವ್ದಕ್ಕೆ ನಾವು ಮಾನವತಾವಾದಿ ಮನೋವಿಜ್ಞಾನ ಅಂತ ಹೇಳಿ ಕರಿತೇವೆ ಅಂತಂದ್ರೆ, ಮಾನವನ ಸಕಾರಾತ್ಮಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ವಿಜ್ಞಾನ ಏನದಲ್ಲ, ಅದಕ್ಕೆ ನಾವು ಮಾನವತಾವಾದಿ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ಪಾಸಿಟಿವ್ ಡೆವಲಪ್ಮೆಂಟ್ ಏನದಲ್ಲ, ಆ ಭಾಗವನ್ನ ಮಾತ್ರ ಅಧ್ಯಯನ ಮಾಡುವಂತ ವಿಜ್ಞಾನದ ಒಂದು ಶಾಖೆ ಅಂತಂದಂಗೆ ಹೇಳ್ತಾ, ಅದಕ್ಕೆ ನಾವು ಮಾನವತಾವಾದಿ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಇನ್ನು ಈ ಒಂದು ಸಿದ್ಧಾಂತದ ಮೂಲಭೂತ ಪರಿಕಲ್ಪನೆ ಏನದ ಅನ್ನೋದು ನೋಡ್ರಿ, ಕೆಳಮಟ್ಟದ ಅಗತ್ಯತೆಗಳು ಪೂರೈಕೆಯಾದ ನಂತರವೇ ಮೇಲ್ಮಟ್ಟದ ಅಗತ್ಯತೆಗಳು ವ್ಯಕ್ತಿಯನ್ನ ಪ್ರೇರೇಪಿಸುತ್ತವೆ ಅಂತಂದಂಗೆ. ಓಕೆ. ಹಿಂಗಂದ್ರೆ ಏನಂತ ಕೇಳೋರು ನೀವು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ನನಗಾಗ್ಲಿ ನಿಮ್ಗಾಗ್ಲಿ ಕೆಲವೊಂದಿಷ್ಟು ಅಗತ್ಯತೆಗಳು ಇರ್ತಾವ, ಆಸೆಗಳಿರ್ತಾವ. ಆ ಆಸೆಗಳು ಈಡೇರಿದ ನಂತರ ನಾವು ಮುಂದಿನ ಯೋಚನೆ ಮಾಡ್ತೇವೆ. ಮೊದಲು ಸಣ್ಣ ಆಸೆಗಳು, ಅಗತ್ಯತೆಗಳು, ಈ ಸಣ್ಣ ಅಗತ್ಯತೆಗಳು ಈಡೇರಿದ ನಂತರ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಗತ್ಯತೆಗಳಿಗೆ ವಿಚಾರ ಮಾಡ್ತೇವೆ. ಅವು ಈಡೇರ್ದು ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಮ್ಯಾಗಿಂದ ಯೋಚನೆ ಮಾಡ್ತೇವೆ. ಹಂಗ ಇಲ್ಲಿ ಮಾಸ್ಲೋ ಅವ್ರು ಏನ್ ಹೇಳ್ತಾರಂದ್ರ, ಮನುಷ್ಯನಿಗೆ ಹಲವು ಅಗತ್ಯತೆಗಳಿವೆ. ಮೊದಲು ಜೀವ ಉಳಿಸಿಕೊಳ್ಳುವ ಅಗತ್ಯತೆಗಳು ಪೂರೈಕೆ ಆಗಬೇಕು, ಆಮೇಲೆ ಮಾತ್ರ ಆತ ದೊಡ್ಡ ಗುರಿಗಳ ಬಗ್ಗೆ ಯೋಚಿಸುತ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಾಸ್ಲೋ ಅವ್ರ ಸಿದ್ಧಾಂತವನ್ನ ಅಭ್ಯಾಸ ಮಾಡೋದ. ಇನ್ನ ಇವು ಮೂಲಭೂತ ಪರಿಕಲ್ಪನೆ ನಮ್ಗೆ ಅರ್ಥ ಆಯ್ತು. ಇನ್ನು ಒಂದ್ ಚಿತ್ರದ, ಈ ಚಿತ್ರ ನೋಡಿ ನಿಮ್ಗೆ ಏನ್ ಅನ್ಸ್ತದ ಅನ್ನೋದು ವಿಚಾರ ಮಾಡ್ರಿ. ಇಲ್ಲಿ ಪ್ರೇರಣೆ ಅನ್ನೋ ಒಂದ ಬೀಗ ಅದ, ಮತ್ತ ಮೂಲಭೂತ ಅಗತ್ಯತೆಗಳು ಅನ್ನೋದು ಒಂದ ಕೀ ಅದ. ಇದ್ರ ಅರ್ಥ ಏನಂತಂದ್ರ, ನಮ್ಗೆ ಪ್ರೇರಣೆ ಅನ್ನೋದು ಏನದಲ್ಲ ಜೀವನದಾಗ, ಆ ಮುಖ್ಯವಾಗಿ ನಮ್ಮ ಪ್ರೇರಣೆ ಯಾವ ಹೇಳ್ರಿ, ಮೂಲಭೂತ ಅಗತ್ಯತೆಗಳು ಏನದವಲ್ಲ, ಇವ ನಮ್ಮ ಪ್ರೇರಣೆಗಳು. ಮೂಲಭೂತ ಅಗತ್ಯತೆಗಳು ಇದ್ದು ಅಂತ ತಿಳ್ಕೊಳ್ರಿ, ನಾವು ಈಜಿಲಿ ಆ ಕೀಯಿಂದ ನಾವು ಪ್ರೇರಣೆ ಎಂಬ ಬೇಗವನ್ನು ಓಪನ್ ಮಾಡಿ ನಾವು ಮುಂದಿನ ಹಂತದ ಕಲಿಕೆ ಅಥವಾ ಯೋಚನೆಯನ್ನು ಮಾಡ್ತೀವಿ ಅಂತಂದಂಗ. ಓಕೆ. ಸೊ ಇನ್ನು ನೆಕ್ಸ್ಟ್ ನಮ್ದು ಏನಂತಂದ್ರ, ಮಾಸ್ಲೋರವರ ಅಗತ್ಯತೆಗಳ ಶ್ರೇಣಿ ಏನದಲ್ಲ ಅದನ್ನ ನೋಡೋದ. ಶ್ರೇಣಿ ಅಂತಂದ್ರೆ ಪಿರಮಿಡ್ ಅಂತಂದಂಗೆ ಹೇಳ್ತಾ. ಸೊ ಇಲ್ಲಿ ಮಾಸ್ಲೋರವರು ತಮ್ಮ ಸಿದ್ಧಾಂತವನ್ನ 5 ಹಂತಗಳಲ್ಲಿ ವಿಂಗಡಿಸ್ತಾರ. ಆ 5 ಹಂತಗಳು ಯಾವ ಅನ್ನೋದನ್ನ ಮೊದಲು ನೋಡ್ರಿ. 1ನೇದು ಶಾರೀರಿಕ ಅಗತ್ಯತೆಗಳು,
ಫಿಸಿಯಾಲಜಿಕಲ್ ನೀಡ್ಸ್ ಅಂತ ಹೇಳಿ ಕರಿತೀವಿ. ಎರಡನೇದು ಸುರಕ್ಷತೆಯ ಅಗತ್ಯತೆಗಳು, ಸೇಫ್ಟಿ ನೀಡ್ಸ್ ಅಂತ ಹೇಳಿ ಕರಿತೀವಿ. ಮೂರನೇದು ಪ್ರೀತಿ, ಸ್ನೇಹ, ಸ್ವೀಕಾರದ ಅಗತ್ಯತೆಗಳು, ಲವ್ ಅಂಡ್ ಬಿಲಾಂಗಿಂಗ್ನೆಸ್ ಅಂತ ಹೇಳಿ ಕರಿತೀವಿ. ನಾಲ್ಕನೇದು ಯಾವ್ದತ್ತಂದ್ರೆ ಗೌರವ, ಮನ್ನಣೆ ತಂದಂಗೆ, ಎಸ್ಟೀಮ್ಡ್ ನೀಡ್ಸ್ ಅಂತ ಹೇಳಿ ಕರಿತೀವಿ. ಆಮೇಲೆ ಐದನೇ ಹಂತದ ಅಗತ್ಯತೆಗಳು ಯಾವ್ದತ್ತಂದ್ರೆ ಆತ್ಮ ಸಾಕ್ಷಾತ್ಕಾರದ ಅಗತ್ಯತೆಗಳು ಅಂತಂದಂಗೆ, ಸೆಲ್ಫ್ ಆಕ್ಚುಲೈಸೇಷನ್ ಅಂತಂದಂಗೆ. ಸೊ ಈ 5 ರೀತಿ ಅವ್ರು ಏನ್ ಮಾಡಿದಾರೆ ಹೇಳ್ರಿ, ಹಂತ ಹಂತವಾಗಿ ಮಾನವನ ಅಗತ್ಯತೆಗಳನ್ನ ಡಿವೈಡ್ ಮಾಡಿದಾರ, ವರ್ಗೀಕರಿಸಿದಾರ. ಸೊ ಇಲ್ಲಿ ಯಾವಾಗ್ಲೂ ಒಬ್ಬ ಮನುಷ್ಯನಿಗೆ ಮೊದಲು ಏನ್ ಬೇಕಾಗ್ತದ ಅಂತಂದ್ರೆ ಅವನಿಗೆ ಶಾರೀರಿಕ ಅಗತ್ಯತೆಗಳು ಮೊದಲು ಪೂರೈಕೆ ಆಗ್ಬೇಕು. ನಮಗಾಗ್ಲಿ ನಿಮಗಾಗ್ಲಿ ಯಾವುದೇ ಮಾನವನಿಗೆ ಇವ ಮೊದಲು ಈಡೇರ್ಬೇಕು. ಏನೇನ ಶಾರೀರಿಕ ಅಗತ್ಯತೆಗಳಂತಂದ್ರೆ ಆಹಾರ, ನೀರು, ನಿದ್ರೆ ಇಂಥವೆಲ್ಲ ಮೊದಲು ಸಿಗ್ಬೇಕು. ನಮಗ್ ಹೊಟ್ಟಿಗೆ ಏನ್ರ ಬಿದ್ದಾಗ ನಾವು ಏನ್ರ ಯೋಚನೆ ಮಾಡ್ತೀವಿ. ಸೊ ಯಾವಾಗ ಈ ಬೇಡಿಕೆಗಳು ಅವನಿಗೆ ಈಡೇರ್ತಾವಲ್ಲ, ಅಂದ್ರೆ ಇವತ್ ನಮಗೆ ಆಹಾರ ಸಿಕ್ತು, ನಿದ್ರೆ ಮಾಡ್ಲಿಕ್ಕೆ ಸಿಕ್ತು, ಆಮೇಲೆ ಕುಡ್ಲಿಕ್ಕೆ ನೀರ್ ಸಿಕ್ತು, ನಾವು ಮುಂದೆ ಏನ್ ಯೋಚನೆ ಮಾಡ್ತೀವಲ್ರಿ, ಈಗ ಸಿಕ್ಕಿದ್ದು ನಮಗ್ ಲೈಫ್ ಲಾಂಗ್ ಸಿಗಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ಇವತ್ತಿನ ಒಂದೇ ದಿವಸ ಯೋಚನೆ ಮಾಡಲ್ಲ. ಲೈಫ್ ಲಾಂಗ್ ಸಿಗ್ಬೇಕಾದ್ರೆ ಆತನ ವಿಚಾರಗಳು ಒಂದ್ ಹಂತ ಮೇಲಕ್ಕೆ ಬರ್ತಾವ. ಸೊ ಇಲ್ಲಿ ಆತ ವಿಚಾರ ಏನ್ ಮಾಡ್ತಾನಂದ್ರ ಸುರಕ್ಷತೆಯ ಕುರಿತು ಅವ ಯೋಚನೆ ಮಾಡ್ತಾನ. ಸೊ ತನಗೆ ರಕ್ಷಣೆ ಆಗಬೇಕು, ಭದ್ರತೆ ಸಿಗಬೇಕು, ಲೈಫ್ ಸೆಕ್ಯೂರ್ಡ್ ಇರಬೇಕು ಅಂತ ಹೇಳಿ ಬಯಸ್ತಾನೆ. ಅದ್ರ ಸಲುವಾಗಿ ಆತ ಒಂದು ಮನೆ ಇರ್ಬೇಕಂತ ಹೇಳಿ ಬಯಸ್ತಾನೆ. ಆರ್ಥಿಕವಾಗಿ ಸದೃಢವಾಗಿರ್ಬೇಕು, ಆರೋಗ್ಯ ಎಲ್ಲ ನಂದು ಉತ್ತಮವಾಗಿರ್ಬೇಕು. ಈ ರೀತಿ ಭದ್ರತೆ ಮತ್ತು ರಕ್ಷಣೆಯ ಕುರಿತ ಆತ ತನ್ನ ಬೇಡಿಕೆಗಳನ್ನ ಮುಂದುವರ್ಸ್ತಾನೆ. ಬೇಡಿಕೆ ಅಂದ್ರೆ ಅಗತ್ಯತೆಗಳನ್ನ ಪೂರೈಸುವಲ್ಲಿ ಆತ ಕೆಲಸವನ್ನ ಮಾಡ್ತಾನೆ. ಯಾವಾಗ ಇರ್ಲಿಕ್ಕೆ ಮನೆನೂ ಕಟ್ಕೊಳ್ತಾನ, ಆಮೇಲೆ ಸ್ವಲ್ಪ ಹಣನೂ ಸಂಪಾದನೆ ಮಾಡ್ತಾನ, ಆರೋಗ್ಯವಂತವಾಗಿದಾನ, ಇಡೀ ಎಲ್ಲಾನು ಕೂಡ ಲೈಫ್ ಸೆಟ್ಲ್ ಅಂತ ಅನಿಸ್ತದಲ್ಲ, ಅವಾಗ ಆತ ಏನ್ ಮಾಡ್ತಾ ಹೇಳ್ರಿ, ಅದಕ್ಕಿಂತ ಮುಂದಿನ ಬೇಡಿಕೆಗಳ ಕುರಿತು ಆತ ವಿಚಾರ ಮಾಡ್ತಾನ. ಮುಂದಿನ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಆತ ಪ್ರಯತ್ನಿಸ್ತಾನೆ. ಮುಂದಿನ ಬೇಡಿಕೆ ಯಾವ್ದು ಹೇಳ್ರಿ, ಪ್ರೀತಿ, ಸ್ನೇಹ ಮತ್ತು ಸ್ವೀಕಾರತೆ ಅಂತಂದಂಗ. ಅಂದ್ರೆ ಕುಟುಂಬದಲ್ಲಿ ಎಲ್ಲರ ಜೊತೆಗೆ ಬಾಂಧವ್ಯವನ್ನು ಉತ್ತಮವಾಗಿ ಇದು ಕಾಪಾಡ್ಕೊಳ್ತಾನೆ. ಅದರ ಜೊತೆಗೆ ಕುಟುಂಬ ಬಿಟ್ಟು ಹೊರಗಡೆ ಆತ ಇತರರ ಸ್ನೇಹವನ್ನು ಸಂಪಾದಿಸ್ತಾನ, ಪ್ರೀತಿಯನ್ನು ಸಂಪಾದಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಮತ್ತೆ ಆ ನಿಟ್ಟಿನಲ್ಲಿ ಆತ ಏನ್ ಮಾಡ್ತಾ ಹೇಳ್ರಿ, ಸಕ್ಸಸ್ ಕೂಡ ಆಗ್ತಾನೆ. ಯಾವಾಗ ಮೂರನೇ ಹಂತದ ಪ್ರೀತಿ ಮತ್ತು ಸ್ನೇಹ, ಸ್ವೀಕಾರ ಇವೆಲ್ಲಾನು ಕೂಡ ಬೆಳೆಸ್ಕೊಳ್ತಾನ, ತನ್ನ ಅಗತ್ಯತೆಗಳನ್ನ ಪೂರೈಸ್ಕೊಳ್ತಾನಲ್ಲ, ಅವಾಗ ಆತನ ಅಗತ್ಯತೆಗಳು ಮುಂದಿನ ಹಂತಕ್ಕೆ ಹೋಗ್ತಾವ, ಮುಂದೆ ಅಭಿಪ್ರೇರಣೆಗೊಳ್ತಾನ. ಮುಂದಿನ ಹಂತ ಯಾವುದು, ಗೌರವ, ಮನ್ನಣೆ ಮತ್ತು ಆತ್ಮವಿಶ್ವಾಸ. ಈ ಹಂತದಲ್ಲಿ ವ್ಯಕ್ತಿಗೆ ಆತ್ಮವಿಶ್ವಾಸ ಏನಿರ್ತದಲ್ಲ ಅದು ಬಹಳಷ್ಟು ಇರ್ತದ. ಯಾಕಂದ್ರೆ ಮೂರು ಹಂತವನ್ನ ಆತ ದಾಟಿರ್ತಾನಲ್ಲ, ಹೀಗಾಗಿ ಆತ್ಮವಿಶ್ವಾಸದಿಂದ ಇರ್ತಾನೆ. ಸೊ ಇಲ್ಲಿ ಅವ ಏನ್ ಬಯಸ್ತಾನಂತಂದ್ರ, ಮನೆಯಲ್ಲಿ ಸಿಗುವಂತ ಗೌರವ ಏನದಲ್ಲ ಅದು ನನಗ ಹೊರಗಡೆ ಸಮಾಜದಾಗೂ ಕೂಡ ಸಿಗಬೇಕು. ಜನರು ನನ್ನ ಮನ್ನಿಸ್ಬೇಕು, ಹೊಗಳಬೇಕು, ನನ್ನ ಎಲ್ಲಾ ಸಾಧನೆಯನ್ನು ಮೆಚ್ಚಬೇಕು. ಇಂಥ ಎಲ್ಲಾ ಯೋಚನೆಯನ್ನ ಆತ 4ನೇ ಹಂತದಾಗ ಮಾಡ್ತಾನ. ಇದು ಈಡೇರ್ತಂತ ತಿಳ್ಕೊಡ್ರಿ, ಆವಾಗ ಆತ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಕ ತನ್ನ ಅಗತ್ಯತೆಗಳನ್ನ ಮುಂದುವರಿಸ್ತಾನ. ಅಂದ್ರ ಅವತ್ನು ಈಡೇರಿಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಪಡ್ತಾನ. ಇಲ್ಲಿ ಯಾವ್ದತ್ತಂದ್ರ ಆತ್ಮ ಸಾಕ್ಷಾತ್ಕಾರ. ಈ ಆತ್ಮ ಸಾಕ್ಷಾತ್ಕಾರ ಅನ್ನೋದಲ್ಲ, ಇದು ರೆಗ್ಯುಲರ್ ಲೈಫ್ಗಿಂತ ಬಹಳ ಭಿನ್ನವಾಗ್ಯದ. ಅದಕ್ಕೆ ಮಾಸ್ಲೋ ಅವ್ರು ಏನ್ ಹೇಳ್ತಾರಂದ್ರ, 4ನೇ ಹಂತದ ಬೇಡಿಕೆಗಳು ಏನಿದಾವಲ್ಲ, ಇಲ್ಲಿ ತನಕ ಅಗತ್ಯತೆಗಳು ಏನಿದಾವಲ್ಲ, ಇಲ್ಲಿ ತನಕ ಕಾಮನ್ ಆಗಿ ಪ್ರಯತ್ನ ಪಟ್ಟು ಒಬ್ಬ ಮನುಷ್ಯ ಬರ್ಬೋದು. ಬಟ್ 5ನೇ ಹಂತದ ಬೇಡಿಕೆ ಇದೇನಲ್ಲ, ಅಗತ್ಯತೆ ಇದಲ್ಲ, ಅದಷ್ಟು ಈಜಿ ಅಲ್ಲ, ಸುಲಭ ಅಲ್ಲ. ಯಾಕಂದ್ರೆ ಇಡೀ ತನ್ನ ಲೈಫ, ತನ್ನಗ ಇದೆಲ್ಲ ತನ್ನತನವನ್ನೆಲ್ಲ ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ಯೋಚನೆ ಮಾಡುವಂತ ಒಂದು ಅಗತ್ಯತೆ ಏನಿರ್ತದಲ್ಲ, ಅದ ಆತ್ಮ ಸಾಕ್ಷಾತ್ಕಾರನ. ಜನರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರ ಅನ್ನೋದು ಬೇಕಾಗಿಲ್ಲ. ನನ್ನದು ಒಂದು ಮನಸ್ಸಿಂದ ಒಂದು ಆಸೆ ಇರ್ತದ, ಗುರಿ ಇರ್ತದ, ಅದನ್ನ ಮಾಡುವಲ್ಲಿ ನಾವು ತಲ್ಲೀನರಾಗಿರ್ತೀವಿ. ಇಲ್ಲಿ ಜನರು ನಮ್ಮನ್ನು ಹೊಗಳ್ತಿರ್ತಾರ, ಏನ್ ಹುಚ್ಚದಾವ್ ಇದನ್ನೆಲ್ಲ, ಇಷ್ಟೆಲ್ಲ ಆಸ್ತಿ ಎಲ್ಲ ಮಾಡಿಬಿಟ್ಟ ಮನಿ ಬಿಟ್ಟು ಹೋಗಿ ಬೇರೆ ಏನ್ರ ಕೆಲಸ ಮಾಡ್ಕೊಂಡು ಇಂಥವೆಲ್ಲ ಅಂತಿರ್ತಾರ. ಅದನ್ನ ಯಾವ್ದೂ ಲೆಕ್ಕಕ್ಕೆ ತೆಗೆದುಕೊಳ್ಳದ ತನ್ನ ಆತ್ಮ ಸಂತೋಷದ ಸಲುವಾಗಿ ಆತ ಇಲ್ಲಿ ಅವ ಏನ್ ಹೇಳ್ರಿ, ಅಗತ್ಯತೆಗಳನ್ನ ಈಡೇರಿಸುವಲ್ಲಿ ಕೆಲಸವನ್ನ ಮಾಡ್ತಿರ್ತಾನ. ಸೊ ಸ್ವಸಾಮರ್ಥ್ಯದ ಪೂರ್ಣ ವಿಕಾಸವನ್ನ ಆತ ಇಲ್ಲಿ ಹೊಂದುತ್ತಾನ. ಸೊ 4ನೇ ಹಂತದ ತನಕ ಒಂದಾದ್ರೆ 5ನೇ ಹಂತದ ಏನದಲ್ಲ, ಇದೊಂದು ಡಿಫ್ರೆಂಟ್ ಅದ. ಸೊ ಇಲ್ಲಿ ಕೇವಲ 2% ಜನರು ಏನದಾರಲ್ಲ ಅವರಷ್ಟ ಆತ್ಮ ಸಾಕ್ಷಾತ್ಕಾರ ಕಡೆಗೆ ಬರ್ತಾರ. ಉಳಿದವರು ಯಾರು ಕೂಡ ಅಲ್ಲಿ ತನಕ ಹೋಗಂಗಿಲ್ಲ. 4ರ ತನಕ ಇದ್ದ ಅಲ್ಲಿಗೆ ಅವರು ತೃಪ್ತರಾಗ್ತಾರೆ. ಗೊತ್ತಾಯ್ತಾ? ಸೊ ಇನ್ನ ಈ 5 ಹಂತಗಳದಾವಲ್ಲ, ಇದನ್ನ ಅಗದಿ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಮೊದಲನೇದು ಶಾರೀರಿಕ ಅಗತ್ಯತೆಗಳು, ಎರಡನೇದು ಸುರಕ್ಷತೆಯ ಅಗತ್ಯತೆಗಳು, ಮೂರನೇದು ಪ್ರೀತಿ ಸ್ನೇಹದ ಅಗತ್ಯತೆಗಳು, 4ನೇದು ಗೌರವದ ಅಗತ್ಯತೆಗಳು, 5ನೇ ಹಂತ ಯಾವ್ದು ಹೇಳ್ರಿ, ಆತ್ಮ ಸಾಕ್ಷಾತ್ಕಾರದ ಹಂತ. ಎಂತದನ್ನೆಲ್ಲ ಈ ಅಗತ್ಯತೆಗಳ ಹಂತಗಳನ್ನ ನೀವು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಇನ್ನು ಮುಂದುವರೆದು ಇನ್ನ ಒಂದೊಂದು ಹಂತದಲ್ಲಿ ಏನ್ ಹತ್ರ ಅರ್ಥ ಅದ ಅನ್ನೋದು ನೋಡೋಣ. ಮತ್ತೆ ಅದು ಯಾವ ರೀತಿ ತರಗತಿಗೆ ಅನ್ವಯ ಆಗ್ತದ. ಕ್ಲಾಸ್ ರೂಮ್ ಅಪ್ಲಿಕೇಶನ್ ಏನದಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದ ನಮಗೆ.
ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಹಂತ ಯಾವ್ದು ಹೇಳ್ರಿ? ಶಾರೀರಿಕ ಅಗತ್ಯತೆಗಳು. ಇದು ಪಿರಮಿಡ್ ನ ತಳಪಾಯ ತಂದಂಗೆ, ಅಂದ್ರೆ ಮಾಸ್ಲೋರ್ ಅವ್ರ ಪಿರಮಿಡ್ ಏನದಲ್ಲ ಅದರದ ಬೇಸ್ ಹತ್ತಂದಂಗೆ ಪಿರಮಿಡ್ ನ ತಳಪಾಯ ಅಂತ ಹೇಳಿ ಕರಿತೀವಿ. ಏನ್ ಇದರ ಅರ್ಥ ಅನ್ನೋದು ನೋಡ್ರಿ, ಶಾರೀರಿಕ ಅಗತ್ಯತೆಗಳ ಅರ್ಥ ನೋಡ್ರಿ. ಮಾನವನ ಜೀವ ಉಳಿಸಿಕೊಳ್ಳಲು ಬೇಕಾದ ಅತ್ಯಂತ ಮೂಲಭೂತ ಅಗತ್ಯತೆಗಳೇನದಾವಲ್ಲ ಅದನ್ನ ನಾವು ಏನ್ ಕರಿತೀವಿ ಅಂದ್ರೆ ಶಾರೀರಿಕ ಅಗತ್ಯತೆಗಳು ಅಂತ ಹೇಳಿ ಕರಿತೀವಿ. ಇದ್ರಾಗ ಏನೇನ್ ಬರ್ತದ? ಆಹಾರ, ನೀರು, ಗಾಳಿ ಮತ್ತು ನಿದ್ರೆ. ಇಂಥವ್ ಏನದಾವಲ್ಲ ಇವು ಮೊದಲು ನಮಗೆ ಈಡೇರಬೇಕು ಅಂತಂದಂಗೆ. ಈಗ ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದಾನೆ, ಇಲ್ಲಿ ನಿಮ್ಗೆ ಶಾರ್ಟ್ ಆಗಿ ಹೇಳ್ತಾನೆ. ಮತ್ತೆ ಇವತ್ತು ಸಿಕ್ಕು ಅಂತ ತಿಳ್ಕೊಳ್ರಿ, ಆಮೇಲೆ ಆತ ಮುಂದಿನ ಹಂತಕ್ಕೆ ಯೋಚನೆ ಮಾಡ್ತಾನೆ ಅಂದಂಗೆ. ಸೊ ಇಲ್ಲಿ ತರಗತಿ ಅನ್ವಯ ಇದು ಏನಾಗ್ತದ ಈ ಹಂತದ್ ನೋಡ್ರಿ. ಕ್ಲಾಸ್ ರೂಮ್ದಾಗ ಒಂದ್ ಸಮಸ್ಯೆ ಅದ ಅಂತ ತಿಳ್ಕೊಳ್ರಿ. ಏನಂತಂದ್ರ ಹಸಿದಿರುವ ಅಥವಾ ದಣಿದಿರುವ ವಿದ್ಯಾರ್ಥಿಗೆ ಪಾಠದ ಮೇಲೆ ಗಮನ ಕೇಂದ್ರೀಕರಿಸುವುದು ಕಷ್ಟವಾಗ್ತದೆ. ಇದೊಂದು ಸಮಸ್ಯೆ ಅದ. ಇದಕ್ ಪರಿಹಾರ ಏನ್ ಹೇಳ್ತಾರತ್ತಂದ್ರ, ನಿಮ್ ಕ್ಲಾಸ್ ರೂಮ್ ಅಥವಾ ಸ್ಕೂಲ್ ಏನಿರ್ತದಲ್ಲ ಅದು ಯಾವ ರೀತಿ ಇರ್ಬೇಕಂದ್ರ ಉತ್ತಮವಾದ ಗಾಳಿ, ಬೆಳಕು ಮತ್ತೆ ಶುದ್ಧ ನೀರ್ ಕುಡಿಯಲಿಕ್ಕೆ ಅಲ್ಲಿರ್ಬೇಕು. ಅದ್ರ ಜೊತೆಗೆ ಬಿಸಿ ಊಟದ ಯೋಜನೆಯನ್ನು ಕೂಡ ಇರಬೇಕು ಅಂತಂಗ. ಇವು ಇದ್ದು ಅಂತ ತಿಳ್ಕೊಡ್ರಿ, ಮಕ್ಕಳು ಆರಾಮಾಗಿರ್ತಾರೆ. ಯಾಕಂದ್ರ ಅವ್ರ ಬೇಸಿಕ್ ನೀಡ್ಸ್ ಏನದಾವಲ್ಲ, ನೀರು, ಗಾಳಿ, ಆಹಾರ ಇವೆಲ್ಲಾನು ಕೂಡ ಇಲ್ಲಿ ಈಡೇರ್ದು ಅಂತಂದಾಗ, ಜೊತೆಗೆ ಊಟವು ಎಲ್ಲಾನು ಅವ್ರಿಗೆ ಸಿಕ್ತಂತ ತಿಳ್ಕೊಳ್ರಿ, ಆಮೇಲೆ ಅವರು ಅಭ್ಯಾಸದ ಕಡೆಗೆ ಲಕ್ಷ್ಯ ಕೊಡ್ತಾರ. ಈ ಹಿನ್ನೆಲೆಯಲ್ಲೇ ಸರ್ಕಾರ ಏನ್ ಮಾಡಿದತ್ತಂದ್ರ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭಿಸೋದಾಗ್ಲಿ ಅಥವಾ ಮಧ್ಯಾಹ್ನ ಬಿಸಿ ಊಟದ ಯೋಜನೆ ಮಾಡೋದಾಗ್ಲಿ, ಇದನ್ನೆಲ್ಲಾನು ಯಾವ್ದಕ್ ಮಾಡ್ತಾರಂದ್ರೆ ಇದೇ ಉದ್ದೇಶ ಸಲುವಾಗಿ. ಇವು ಈಡೇರ್ದು ಅಂತ ತಿಳ್ಕೊಡ್ರಿ, ಮಕ್ಕಳ ಕಲಿಕೆಯಲ್ಲಿ ತೊಡಗ್ತಾರ ಅಂತಂದಂಗೆ. ಓಕೆ, ಇನ್ನ ಇದನ್ನ ಕುರಿತು ಏನ್ ಹೇಳ್ತಾರಂದ್ರ ಇಲ್ಲಿ ನೋಡ್ರಿ, ಹೊಟ್ಟೆ ಹಸಿದಾಗ ತಲೆ ಕೆಲಸ ಮಾಡುವುದಿಲ್ಲ. ಇದು ನಮಗ್ ಗೊತ್ತದ, ಅನುಭವಕ್ಕದ. ಅದಕ್ಕಾಗಿ ಜೀವಕ್ಕೆ ಮೊದಲು ಆಹಾರ ಬೇಕು, ಆಹಾರ ಆದ ಕೂಡಲೇ ಕಲಿಕೆ ಅಂತಂದಂಗೆ. ಇನ್ನು ಎರಡನೇ ಹಂತ ಏನ್ ನೋಡ್ರಿ, ಎರಡನೇ ಹಂತ ಯಾವುದು? ಸುರಕ್ಷತೆಯ ಅಗತ್ಯತೆಗಳು. ಇದನ್ನ ನಿರ್ಭೀತ ವಾತಾವರಣ ಅಂತ ಹೇಳಿ ಕರೀತಾರ. ಒಂದ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ, ತಿದ್ಕೊಳ್ರಿ. ನಿರ್ಭೀತ ವಾತಾವರಣ ಇರಬೇಕು. ಇಲ್ಲಿ ಇದರ ಅರ್ಥ ನೋಡ್ರಿ, ದೈಹಿಕ ಮತ್ತು ಮಾನಸಿಕ ಭಯದಿಂದ ಮುಕ್ತವಾಗಿರುವುದು ಅಂತಂದಂಗೆ. ಉದಾಹರಣೆಗೆ ದೈಹಿಕ ಸುರಕ್ಷತೆಯನ್ನು ಹೊಂದಿರಬೇಕು, ಆರ್ಥಿಕ ಭದ್ರತೆಯನ್ನು ಹೊಂದಿರಬೇಕು ಮತ್ತು ಅಪಾಯದಿಂದ ರಕ್ಷಣೆಯನ್ನ ಪಡಿತಾನು ಅಂತ ತಿಳ್ಕೊಂಡು ಅವನಿಗೆ ಅನಿಸ್ಬೇಕು. ಯಾವಾಗ ವ್ಯಕ್ತಿಗೆ ತಾ ಸೇಫ್ ಇದಾನಂತ ಅನಿಸ್ತದಲ್ಲ, ಆವಾಗ ಆತನ ಅಗತ್ಯತೆಗಳು ಮುಂದಿನ ಕಡೆಗೆ ಹೋಗ್ತಾವ ಅಂತಂದಂಗೆ. ಸೊ ಒಂದೊಂದು ಹಂತದ ಬೇಡಿಕೆ ಆದ ನಂತರ ಆತ ಇನ್ನೊಂದು ಹಂತಕ್ಕೆ ಜಂಪ್ ಆಗ್ತಾನಂದಂಗೆ. ಇನ್ನು ಈ ಹಂತದ ತರಗತಿ ಅನ್ವಯನ ನೋಡೋದಾಯ್ತು ಅಂತ ತಿಳ್ಕೊಡ್ರಿ. ಇಲ್ಲಿ ಕ್ಲಾಸ್ ರೂಮ್ದಾಗ ಒಂದ್ ಸಮಸ್ಯೆ ಐತೆ ಅಂತ ತಿಳ್ಕೊಡ್ರಿ. ಶಾಲೆಯಲ್ಲಿ ರ್ಯಾಗಿಂಗ್ ಅಥವಾ ಕಟ್ಟುನಿಟ್ಟಾದ ಶಿಕ್ಷಕರಿಂದ ಭಯವಿದ್ದರೆ ಕಲಿಯಲು ಹಿಂದೇಟ್ ಹಾಕ್ತಾರೆ ಮಕ್ಕಳು. ಓಕೆ, ಸೊ ಕ್ಲಾಸ್ ರೂಮ್ದಾಗ ಎಲ್ಲರೂ ರ್ಯಾಗಿಂಗ್ ಎಲ್ಲ ಮಾಡ್ತಾರೆ. ಈಗ ಹೊಸದಾಗಿ ಒಬ್ಬ ವಿದ್ಯಾರ್ಥಿ ಬಂದಿದ್ದಾನ, ಹಳೆ ವಿದ್ಯಾರ್ಥಿಗಳು ಆ ಹೊಸ ವಿದ್ಯಾರ್ಥಿ ಮೇಲೆ ರ್ಯಾಗಿಂಗ್ ಮಾಡ್ತಿದ್ರೆ ಅದನ್ನ ನೀವು ಅಬ್ಸರ್ವ್ ಮಾಡಿ ಅದನ್ನ ತಡೆಯುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಒಮ್ಮೆ ರ್ಯಾಗಿಂಗ್ ಗುರಿಯಾದಂತ ಹುಡುಗನಿರ್ತಾನಲ್ಲ, ಅವ ಯಾವಾಗ್ಲೂ ಕೂಡ ಕಲಿಕೆಯಲ್ಲಿ ಮುಂದೆ ಬರಂಗಿಲ್ಲ, ಅಭ್ಯಾಸ ಮಾಡಂಗಿಲ್ಲ, ಅವ್ನ ಲಕ್ಷ್ಯ ಬಿಡಂಗಿಲ್ಲ, ಖಾಯಂ ಭಯದ ವಾತಾವರಣದಾಗ ಇರ್ತಾನೆ. ಇನ್ನು ಒಬ್ಬೊಬ್ರು ಸರ್ ಇರ್ತಾರ, ನಾ ಸ್ಟ್ರಿಕ್ಟ್ ಅನ್ಕೋತ ಇಡೀ ಕ್ಲಾಸ್ ರೂಮ್ ವಾತಾವರಣ, ಸ್ಕೂಲ್ ವಾತಾವರಣ ಕೆಡಿಸಿರ್ತಾರ. ಅಂತವ್ರಿಂದನೂ ಕೂಡ ಬಹಳಷ್ಟು ಹುಡುಗರು ಹಾಳಾಗಿದಾವ. ಅದಕ್ಕೆ ಯಾವಾಗ್ಲೂ ಕೂಡ ಆ ಭಯದ ವಾತಾವರಣ ಇರಬಾರ್ದಂಗ ಸ್ಕೂಲ್ದ ವಾತಾವರಣವನ್ನ ಕಾಯುವಂತ ಪ್ರಯತ್ನ ಮಾಡ್ಬೇಕು. ಸೊ ಪರಿಹಾರ ಏನ್ ಹೇಳ್ರಿ, ಬೆದರಿಕೆ ಮತ್ತು ಕಿರುಕುಳದಿಂದ ಮುಕ್ತವಾದ ವಾತಾವರಣ ಇರಬೇಕು. ಭಾವನಾತ್ಮಕವಾಗಿ ಸುರಕ್ಷಿತವಾದ ತರಗತಿಯ ನಿರ್ಮಾಣವನ್ನ ಮಾಡ್ಬೇಕು. ಯಾರು ಮಾಡ್ಬೇಕು? ಟೀಚರ್ಸ್ ಮಾಡ್ಬೇಕು. ಅದಕ್ಕ ಹುಡುಗ ಏನ್ ಅನ್ಸ್ಬೇಕಂದ್ರ, ಮಗುವಿಗೆ ಶಾಲೆಯಲ್ಲಿ ಯಾರೂ ಹೊಡೆಯುವುದಿಲ್ಲ ಎಂಬ ಒಂದು ನಂಬಿಕೆ ಬರಬೇಕು ಮತ್ತು ಬೈಯುವುದಿಲ್ಲ ಎಂಬ ನಂಬಿಕೆ ಅವನಿಗಿರಬೇಕು. ಇದಿಷ್ಟು ಆಯ್ತು ಅಂತ ತಿಳ್ಕೊಡ್ರಿ, ಅವ ಮುಕ್ತವಾಗಿ ಚರ್ಚೆ ಮಾಡ್ತಾನ, ಸರ್ಗಳಿಗೆ ಭೇಟಿ ಆಗ್ತಾನ, ಕೇಳ್ತಾನ, ಎಲ್ಲಾನು ಕಲಿಕೆಯಲ್ಲಿ ತೊಡಗ್ತಾನ. ಓಕೆ, ಸೊ ಇನ್ ನೆಕ್ಸ್ಟ್ ಮೂರನೇ ಹಂತ ಯಾವ್ದತ್ತಂದ್ರೆ ಪ್ರೀತಿ ಮತ್ತು ಸೇರಿದವರಾಗಿರುವ ಅಗತ್ಯ, ಲವ್ ಅಂಡ್ ಬಿಲಾಂಗಿಂಗ್ನೆಸ್ ಅಂತಂದಂಗೆ. ಹಂಗಂದ್ರೆ ಏನು ಅನ್ನೋದು ನೋಡ್ರಿ, ಇಲ್ಲಿ ಗುಂಪಿಗೆ ಸೇರಿದವರಾಗಿರುವ ಭಾವನೆ ಅವನಲ್ಲಿ ಬರಬೇಕು ಅಂತಂದಂಗೆ. ಸ್ನೇಹ ಮತ್ತು ಸ್ವೀಕಾರವನ್ನ ಆತ ಬಯಸ್ತಾನು ಅಂತಂದಂಗ. ಉದಾಹರಣೆಗೆ ಪ್ರೀತಿ, ಉತ್ತಮ ಸ್ನೇಹಿತರು ಮತ್ತು ಕುಟುಂಬದ ಬಾಂಧವ್ಯ ಎಲ್ಲಾನು ಕೂಡ ಈ ಹಂತದಲ್ಲಿ ಆತ ಬೆಳೆಸ್ಕೊಳ್ತಾನ. ಇಲ್ಲಿ ಬೆಳೆಸ್ಕೊಂಡ್ ಕೂಡಲೇ ಮುಂದಿನ ಹಂತಕ್ಕೆ ಆತ ಹೋಗ್ತಾನೆ. ಇನ್ನು ಇದರ ತರಗತಿಯ ಇಂಪ್ಲಿಕೇಶನ್ ಏನದ ಅನ್ನೋದು ನೋಡ್ರಿ, ಇಲ್ಲಿ ಒಬ್ಬ ವಿದ್ಯಾರ್ಥಿ ಇದಾನ, ಆತ ಒಂಟಿತನದಿಂದ ಇರ್ತಾನ, ಅಂದ್ರ ಒಬ್ಬೊಬ್ಬ ಇರ್ತಾನ, ಯಾರ ಜೊತೆಗೆ ಮಿಂಗಲ್ ಆಗಂಗಿಲ್ಲ. ಮತ್ತ ಅದ್ರ ಜೊತೆಗೆ ತರಗತಿಯಿಂದ ಆತ ದೂರ ಉಳಿತಿದ್ದಾನ. ಹಂಗ ವಾತಾವರಣ ಕಂಡು ಬಂತಂತ ತಿಳ್ಕೊಡ್ರಿ, ಆ ವಿದ್ಯಾರ್ಥಿಯನ್ನ ತಾವೇನ್ ಮಾಡ್ಬೇಕಂತಂದ್ರೆ ಗುಂಪು ಚಟುವಟಿಕೆಗಳನ್ನ ಕಂಡಕ್ಟ್ ಮಾಡಿ ಅದರಲ್ಲಿ ಅವನು ಭಾಗವಹಿಸುವಂತೆ ನೋಡ್ಕೊಳ್ಬೇಕು. ಸಹಕಾರ ಮತ್ತು ಉತ್ತಮ ಶಿಕ್ಷಕ ವಿದ್ಯಾರ್ಥಿ ಸಂಬಂಧವನ್ನ ಏರ್ಪಡಿಸ್ಬೇಕು. ಆವಾಗ ಆತ ಎಲ್ಲರ ಜೊತೆಗೆ ಬೆರೆತು ಒಬ್ಬನಾಗ್ತಾನ. ಅವ್ ಎಷ್ಟು ಒಬ್ಬೊಬ್ಬ ಆಗಿ ಉಳಿತಾನಲ್ಲ, ಅವಾಗ ಮುಂದ್ ಹೋಗಿ ಅವನ ಪ್ರವೃತ್ತಿ ಹೆಂಗಾಗ್ತಂದ್ರ ಎಲ್ಲರ ಜಗಳ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನ. ಮುಂದೆ ಅವ್ನು ಬಹಳ ಒರಟು ಆಗ್ತಾನ.
ಇಡೀ ಸ್ಕೂಲಿಗೆ ಬ್ಯಾಡಾದ ಹುಡುಗ ಆಗ್ತಾನ. ಅದ್ ಯಾವಾಗಂದ್ರ ಒಂಟಿತನ ಯಾರು ಅನುಭವಿಸ್ತಾರಲ್ಲ ವಿದ್ಯಾರ್ಥಿಗಳು ಅವ್ರ. ಅದಕ್ಕ ಯಾರ್ಯಾರು ಒಬ್ಬೊಬ್ರು ಇದಾರ ಅನ್ನೋದು ನೀವು ಅಬ್ಸರ್ವೇಷನ್ ಅಂತೂ ಮಾಡೇ ಮಾಡ್ತೀರ. ಸೊ ಅಂತ ವಿದ್ಯಾರ್ಥಿಯನ್ನ ಆದಷ್ಟು ನೀವೇನ್ ಮಾಡ್ಬೇಕು, ಗ್ರೂಪ್ ಆಕ್ಟಿವಿಟೀಸ್ದಾಗೆಲ್ಲ ಅವ್ನ್ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ನ್ ಗೊತ್ತಾಗ್ಬಾರ್ದಂಗ ಅವ್ನ ಎಲ್ಲಾ ತರ ಸೇರ್ಸೋದ. ಸೇರ್ಸಿ ಅವನ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ, ಸ್ಕೂಲ್ ಸಾಮಾಜಿಕ ಜವಾಬ್ದಾರಿ ಇರ್ತದಲ್ಲ ಅದನ್ನ ಒಪ್ಸಿನ ತಿಳ್ಕೊಡ್ರಿ, ಅವ್ ಎಲ್ಲಾರ್ಕಿಂತನೂ ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾನಂತ. ಓಕೆ, ಇನ್ನ ಮುಂದುವರೆದು 4ನೇ ಒಂದು ಹಂತ ಯಾವ್ದತ್ತಂದ್ರೆ ಗೌರವ ಮತ್ತು ಆತ್ಮಗೌರವದ ಅಗತ್ಯತೆ. ಇಲ್ಲಿ ವ್ಯಕ್ತಿ ಆಲ್ರೆಡಿ ಸ್ಯಾಟಿಸ್ಫೈ ಇರ್ತಾನ. ಈ ಹಂತಕ್ಕೆ ಅವ ಏನ್ ಬಯಸ್ತಾನಂತಂದ್ರ ತನ್ನನ್ನ ಮನೆಯಲ್ಲಿ ಎಷ್ಟು ಹೊಗಳ್ತಾರ ಮತ್ ಗೌರವ ಕೊಡ್ತಾರಲ್ಲ ಅಷ್ಟು ಸಮಾಜದಾಗೂ ಕೊಡ್ಲಿ ಅಂತ ಹೇಳಿ ಬಯಸ್ತಿರ್ತಾನ. ಸೊ ಇಲ್ಲಿ ತಾನು ಸಮರ್ಥ ಅಂದ್ರ ಅವ ಆಲ್ರೆಡಿ ಅವ ಏಬಲ್ ಇದ ಅನ್ನೋದು ಅವ್ನ್ ಗೊತ್ತಿರ್ತದ. ಆಮೇಲೆ ಮೌಲ್ಯಯುತ ವ್ಯಕ್ತಿ ಇರ್ತಾನ ಎಂಬ ಭಾವನೆ ಕೂಡ ಅವ್ನಿಗಿರ್ತದ. ಅವ್ ಇರ್ತಾವ ಆಲ್ರೆಡಿ, ಯಾಕಂದ್ರ 3 ಹಂತಗಳನ್ನ ದಾಟಿಲ್ ಬಂದಿರ್ತಾನಲ್ಲ. ಸೊ ಮೌಲ್ಯಯುತ ವ್ಯಕ್ತಿನ ಆತ ಇರ್ತಾನ. ಅವ ಏನ್ ಮಾಡ್ತಾನಂದ್ರ ಆಂತರಿಕವಾಗಿ ಅವನ್ಗೆ ಆತ್ಮವಿಶ್ವಾಸ ಬಹಳ ಇರ್ತದ, ಸಾಧಕನಾಗಿರ್ತಾನ. ಸೊ ಅವ್ ಇಲ್ಲಿ ಏನ್ ಬಯಸ್ತಾನಂತಂದ್ರ ಜನರ ಮನ್ನಣೆಯನ್ನ ಮತ್ತು ಪ್ರಶಂಸೆಯನ್ನ ಬಯಸ್ತಾನ. ಯಾವಾಗ ಇವು ಈಡೇರ್ತಾವೋ ಅವಾಗ ಆತ 5ನೇ ಹಂತ ಮತ್ತು ಕೊನೆ ಹಂತಕ್ಕೆ ಹೋಗ್ತಾನ. ಸೊ ಈ ಹಂತದ ನಾವು ತರಗತಿ ಇಂಪ್ಲಿಕೇಶನ್ ನೋಡೋದಾಯ್ತು ಅಂತ ತಿಳ್ಕೊಡ್ರಿ. ಇಲ್ಲಿ ಮಕ್ಕಳು ಏನ್ ಬಯಸ್ತಾರೋ ಅನ್ನೋದ್ ನೋಡ್ರಿ. ಇಲ್ಲಿ ಸಮಸ್ಯೆ ಏನಿಲ್ಲ. ಈ ಹಂತದ ಮಕ್ಕಳು ಇರ್ತಾರಲ್ಲ, ಅಂದ್ರೆ ಸ್ಕೂಲ್ ಇದ್ದಾಗ ಇರುವಂತ ಮಕ್ಕಳು ಏನ್ ಬಯಸ್ತಾರಂದ್ರ ಅವರು ವಿದ್ಯಾರ್ಥಿಯ ಚಿಕ್ಕ ಪ್ರಯತ್ನವನ್ನು ಕೂಡ, ಅಂದ್ರೆ ಅವ್ರು ಏನೇನ್ ಸಾಧನೆ ಮಾಡ್ತಾರಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕು ತರಗತಿದಾಗ ವಿದ್ಯಾರ್ಥಿಯ ಚಿಕ್ಕ ಪ್ರಯತ್ನವನ್ನು ಕೂಡ ಗುರುತಿಸಿ ಚಪ್ಪಾಳೆ ತಟ್ಟುವುದನ್ನ ಮಾಡಬೇಕು. ಅಂದ್ರ ಅವ್ರ ಏನಾದ್ರೂ ಸಣ್ಣ, ಈಗ ಅದಕ್ಕೆ ನಾವು ಸ್ಕೂಲ್ದಾಗ ಏನ್ ಮಾಡ್ತೀವಿ ಹೇಳ್ರಿ, ಸ್ಪೋರ್ಟ್ಸ್ಗೆಲ್ಲ ಆಡಕ್ ಹೋಗಿರ್ತಾರ. ನಿಬಂಧ ಸ್ಪರ್ಧೆ, ಡ್ರಾಯಿಂಗ್ ಸ್ಪರ್ಧೆ ಅಥವಾ ಡಿಬೇಟ್ ಸ್ಪರ್ಧೆ, ಹಿಂಗ್ ಬಹಳಷ್ಟು ಸ್ಪರ್ಧೆಗಳಿಗೆ ಬೇರೆ ಸ್ಕೂಲ್ದಾಗ ಭಾಗವಹಿಸಿ ನಂಬರ್ ತಗೊಂಡ್ ಬಂದ್ರ ಅಲ್ಲಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನ ಹಂಗ ಡೈರೆಕ್ಟ್ ಹೋದವ್ರ ಮನೆಗೆ ಇಡ್ಲಿಕ್ಕೆ ಹೇಳಂಗಿಲ್ಲ. ಆ ಸರ್ಟಿಫಿಕೇಟ್ ಅನ್ನ ಒಬ್ರು ಟೀಚರ್ ಏನ್ ಮಾಡ್ತಾರೋ ತಂದು ಹೆಡ್ ಮಾಸ್ಟರ್ ಕೊಡ್ತಾರೆ. ಹೆಡ್ ಮಾಸ್ಟರ್ ಏನ್ ಮಾಡ್ತಾರೋ ಮರುದಿನ ಪ್ರೇಯರ್ ಟೈಮ್ದಾಗ ಅನೌನ್ಸ್ ಮಾಡ್ತಾರೆ, ನಮ್ಮ ಶಾಲೆಯ ವಿದ್ಯಾರ್ಥಿ ಇಂಥ ಕಾಂಪಿಟೇಷನ್ ಹೋಗಿದ್ದ, ಅಲ್ಲಿ ಇವು ನಂಬರ್ ತಗೊಂಡ್ ಬಂದಿದ್ದಾನ. ಸೊ ಅವ್ನು ವೇದಿಕೆ ಮ್ಯಾಗ ಬಂದು ಈ ಸರ್ಟಿಫಿಕೇಟ್ ತಗೊಳ್ಬೇಕು. ಇದ್ರ ಅರ್ಥ ಏನತ್ತಂದ್ರ ಹುಡುಗನಿಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತದಂದ್ರ ಎಲ್ಲಾರ ನಡುವು ಹೋಗಿ ಅಲ್ಲಿ ಸ್ಟೇಜ್ ಮ್ಯಾಗ ಹೋಗಿ ಹೆಡ್ ಮಾಸ್ಟರ್ ಕಡೆಯಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದು, ಆಮೇಲೆ ಫೋಟೋ ತಕ್ಕೋದು, ಇಂಥವೆಲ್ಲ ಮಾಡೋದ್ರಿಂದ ಅವನಿಗೆ ಈ ಕೆಲಸವನ್ನ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸ್ತದ. ಅದಕ್ಕಿಂತ ಮುಂದಿನ ಯೋಚನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಯಾವಾಗ್ಲೂ ಕೂಡ ವಿದ್ಯಾರ್ಥಿಯ ಚಿಕ್ಕ ಪ್ರಯತ್ನವನ್ನ ನೀವು ಸಪೋರ್ಟ್ ಮಾಡಬೇಕು, ಆಯ್ತಾ. ಸೊ ಇದರಿಂದ ಏನಾಗ್ತಂದ್ರ ರಚನಾತ್ಮಕ ಪ್ರತಿಕ್ರಿಯೆ ನೀಡೋದು ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. ಅವ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾನೆ ವಿದ್ಯಾರ್ಥಿ, ಗೊತ್ತಾಯ್ತಾ. ಸೊ 4ನೇದಾಯ್ತಾ. ಇಲ್ಲಿ ಅದಕ್ಕೆ ಏನ್ ಹೇಳ್ತಾರತ್ತಂದ್ರ ಇತರರು ತನ್ನನ್ನು ಗುರುತಿಸಬೇಕು ಮತ್ತು ತಾನು ಬುದ್ಧಿವಂತ ಎಂದು ನಂಬುವ ಆಸೆ ಮಕ್ಕಳಿಗಿರ್ತದೆ. ಅದು ಮಕ್ಕಳ ಆಸೆ. ಸೊ ಅದು ಸ್ಯಾಟಿಸ್ಫೈ ಆದ್ರೆ ಅದ್ರ ಮುಂದಿನ ಯೋಚನೆ ಅವ್ರು ಮಾಡ್ತಾರ. ಇನ್ನ ಕೊನೆಯದು 5ನೇದು ಮತ್ತು ಕೊನೆಯದು ಯಾವ್ದತ್ತಂದ್ರೆ ಆತ್ಮ ಸಾಕ್ಷಾತ್ಕಾರದ ಹಂತ ಅಂತಂದಂಗೆ, ಅಥವಾ ಅಗತ್ಯತೆಗಳು ಅಂದಂಗೆ. ಆತ್ಮ ಸಾಕ್ಷಾತ್ಕಾರದ ಅಗತ್ಯತೆಗಳು ಇವು ಎಂದೂ ಈಡೇರಂಗಿಲ್ಲ. ಬಟ್ ಅದರ ನಿಟ್ಟಿನಾಗ ಪ್ರಯತ್ನ ಏನಿರ್ತದಲ್ಲ ಅದು ಬಹಳಷ್ಟು ಮಾಡ್ತಿರ್ತಾರೆ. ಎಲ್ಲರಿಂದನೂ ಕೂಡ ಈ ಹಂತ ಸಾಧ್ಯ ಇಲ್ಲ. ಅದಕ್ಕೆ ಅಬ್ರಾಮ್ ಮಾಸ್ಲೋ ಅವ್ರು ಏನ್ ಹೇಳ್ತಾರಂದ್ರ ತಮ್ಮ 5 ಹಂತಗಳಲ್ಲಿ ಇದು ಅತ್ಯುನ್ನತ ಶಿಖರ ಅದ. ಈ ಶಿಖರವನ್ನ ಸಾಮಾನ್ಯದವ್ರು ಯಾರು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬಹಳ ವಿಶೇಷ ಇದ್ದವ್ರು ಬೇಕಾಗ್ತಾರೋ ಅಂತ ಹೇಳ್ಕೊಂಡು ಹೇಳ್ತಾರೆ. ಸೊ ಈ ಹಂತದಲ್ಲಿರುವಂತ ವ್ಯಕ್ತಿಗಳೇನಿರ್ತಾರಲ್ಲ ಅವರು ಬಹಳ ಸೃಜನಶೀಲರಾಗಿರ್ತಾರ, ಸ್ವತಂತ್ರ ಕಲಿಕೆಯನ್ನು ಮಾಡ್ತಿರ್ತಾರ, ತಮ್ಮಷ್ಟಕ್ಕೆ ತಾವು ಎಲ್ಲಾನು ತಿಳ್ಕೊಳ್ತಾ ಇರ್ತಾರ. ಜೊತೆಗೆ ತಮ್ಮ ಲೈಫ್ ನಲ್ಲಿ ಬರುವಂತ ಸಮಸ್ಯೆಗಳನ್ನ ತಾವೇ ಪರಿಹರಿಸ್ಕೊಳ್ತಾರ. ಅವರಿಗೆ ವಿಮರ್ಶಾತ್ಮಕ ಚಿಂತನೆನೂ ಕೂಡ ಬಹಳಷ್ಟು ಇರ್ತದೆ ಈ ಹಂತದ ವ್ಯಕ್ತಿಗಳಿಗೆ. ಅದಕ್ಕಾಗಿ ಅವರು ತಾನು ತನ್ನ ಕುಟುಂಬ ಇದನ್ನೆಲ್ಲಾ ಬಿಟ್ಟು ಲೋಕ ಕಲ್ಯಾಣದ ಬದಲೆಲ್ಲ ಯೋಚನೆ ಮಾಡ್ಲಿಕ್ಕೆ ಈ ಹಂತದಲ್ಲೇ ಸ್ಟಾರ್ಟ್ ಮಾಡಿರ್ತಾರ ಆಯ್ತಾ. ಸೊ ಇದರ ಅರ್ಥ ಏನಂತಂದ್ರೆ ತನ್ನಲ್ಲಿರುವ ಸಂಪೂರ್ಣ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಅರಿತುಕೊಂಡು ಅಭಿವೃದ್ಧಿ ಪಡಿಸಿಕೊಳ್ಳುವುದು ಅಂತಂದಂಗೆ ಆಯ್ತಾ. ತನ್ನ ಲೈಫ್ ಟೋಟಲ್ ಸ್ಟ್ರೆಂತ್ ಏನದಲ್ಲ ಅದೆಲ್ಲಾನು ಕೂಡ ಈ ಒಂದು ಹಂತದಾಗ ಆತ ಹಾಕಿರ್ತಾನ ತಂದಂಗೆ. ಸೊ ಇತರ ತರಗತಿಯ ಇಂಪ್ಲಿಕೇಶನ್ ಏನದ ನೋಡ್ರಿ. ಕೇವಲ ಅಂಕಗಳಿಗಾಗಿ ಓದದೆ, ಇಲ್ಲಿ ತನಕ ಮಕ್ಕಳು ಹೆಂಗ್ ಓದ್ತಿದ್ರೆ ಹೇಳ್ರಿ, ನನಗೆ ಶಬಾಷ್ ಕೊಡ್ಬೇಕು, ನನ್ಗೆ ಸರ್ಟಿಫಿಕೇಟ್ ಕೊಡ್ಬೇಕು, ಎಲ್ಲರ ಮುಂದೆ ನಾನು ಹೊಗಳಬೇಕು, ಮಾರ್ಕ್ಸ್ ಚಲೋ ಬರ್ಬೇಕು, ಈ ಆಸೆದಿಂದ ಹೆಚ್ಚು ಓದ್ತಿದ್ರು. ಇಲ್ಲಿ ಆ ಮಕ್ಕಳಿಗೂ ಕೂಡ ಈ ಹಂತಕ್ಕೆ ಬರ್ತಾರಲ್ಲ ಆ ಮಕ್ಕಳಿಗೆ ಕೆಲವು ಮಕ್ಕಳು ಬಂದಿರ್ತಾರೆ ಇಲ್ಲಿ. ಸೊ ಅವರು ಅಂಕಗಳಿಗಾಗಿ ಓದದೆ ಹೊಸ ವಿಚಾರಗಳನ್ನು ಕಂಡು ಹಿಡಿಯಲು ಪ್ರಯತ್ನಿಸುವುದು. ಅವರು ಸೈಂಟಿಸ್ಟ್ ಎಲ್ಲ ಆಗುವಂತ ಆಸೆದಿಂದ ಹೆಚ್ಚು ತಮಗ ತಿಳಿದಂತ ಪ್ರಯತ್ನಗಳನ್ನ ಮಾಡ್ತಾ ಸಂಶೋಧನೆಗಳು ಮಾಡುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾರೋ ತಂದಂಗೆ. ಅದಕ್ಕೆ ಈ ಹಂತದ ಮಕ್ಕಳಾಗಲಿ, ಅಂದ್ರೆ ಈ ಹಂತದಲ್ಲಿರುವಂತ ಮಕ್ಕಳು ಮತ್ತು ವ್ಯಕ್ತಿಗಳು ಇಲ್ಲಿ ಏನು ಯೋಚನೆ ಮಾಡ್ತಾರತ್ತಂದ್ರ ನನಗೆ ಏನು ಬೇಕು, ಅಂದ್ರೆ ನಮಗೆ ಏನು ಬೇಕಲ್ಲ ಅದನ್ನು ಯೋಚನೆ ಮಾಡಂಗಿಲ್ಲ ಎಂಬುದರಿಂದ ನಾನು ಏನಾಗಬಹುದು ಎಂಬ ಹಂತಕ್ಕೆ ಸಾಗುವ ಹಂತ ಏನದಲ್ಲ ಅದೇ
ಆತ್ಮ ಸಾಕ್ಷಾತ್ಕಾರದ ಹಂತ ಅಂತಂದ್ರೆ ಗೊತ್ತಾಯ್ತಾ. ಸೊ ಈ 5 ಹಂತಗಳನ್ನ ತಾವು ಪರ್ಫೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗ್ಯದ ಅಂತ ಹೇಳಿ ನಾನು ತಿಳ್ಕೊಂಡಿದ್ದಾನೆ. ಇನ್ನ ಒಂದೇ ಒಂದು ಕ್ವಿಕ್ ರಿವ್ಯೂದಾಗ ಕ್ಲಾಸ್ ರೂಮ್ದಾಗ ಇಂಪ್ಲಿಕೇಶನ್ ಕೇವಲ ಹೆಂಗಾಗ್ತದ ನೋಡ್ರಿ. ಈಗ ನೋಡಿದ್ರೆ ನಾವು 5 ಹಂತದಾಗ, ಆದ್ರೂ ಕೂಡ ಇಲ್ಲೊಂದು ಕ್ವಿಕ್ ರಿವ್ಯೂದಾಗ ನೋಡ್ರಿ ಏನಂತಂದ್ರೆ ಒಂದು ನೈಜ ಉದಾಹರಣೆ, ವಿದ್ಯಾರ್ಥಿಯ ಪ್ರಗತಿಯ ಹಾದಿ ಯಾವ ರೀತಿ ಇದೆ ಅನ್ನೋದು ನೋಡ್ಬೇಕು. ಮೊದಲನೇ ಹಂತ ಇಲ್ಲಿ ನೋಡ್ರೆ, ಒಂದನೇ ಹಂತ ಒಬ್ಬ ವಿದ್ಯಾರ್ಥಿ ದನಿದು ಹಸಿವಿನಿಂದ ಬರ್ತಾನ. ಸೊ ಅಂತ ವಿದ್ಯಾರ್ಥಿಗೆ ಮೊದಲು ಆಹಾರ ಮತ್ತು ವಿಶ್ರಾಂತಿ ನೀಡಲಾಯ್ತು. ಸ್ಕೂಲ್ದಾಗ ಬಂದವ್, ಅವ್ನು ದನದಿದ್ದ ಹಸಿವಾಗಿತ್ತು, ಅವನಿಗೆ ಏನ್ ಮಾಡಿದ್ರು, ವಿಶ್ರಾಂತಿ ತಗೊಳಕ್ ಹೇಳಿದು, ಊಟ ಕೊಟ್ಟು. ಇದು ಒಂದನೇ ಹಂತದಾಗ ನಾವು ಪರ್ಫೆಕ್ಟ್ ಮಾಡಿದ್ರಿಂದ, ಇದ್ಯಾವ್ದು ಹೇಳ್ರಿ, ಶಾರೀರಿಕ ಅಗತ್ಯತೆಗಳನ್ನ ಈಡೇರಿಸಿದ್ರಿಂದ ಆ ವಿದ್ಯಾರ್ಥಿ ಮುಂದಿನ ಹಂತಕ್ಕೆ ಈಜಿಲಿ ಬಂದ. ಸೊ ಇಲ್ಲಿ ಎರಡನೇ ಹಂತದಾಗ ಏನ್ ಮಾಡಿದ್ರು, ಶಿಕ್ಷಕರು ಅವನಿಗೆ ಪ್ರೀತಿಯಿಂದ ಮಾತನಾಡಿ ಸುರಕ್ಷಿತ ಭಾವನೆಯನ್ನು ಮೂಡಿಸಿದ್ರು. ಸೊ ಅವನಿಗೆ ಇಲ್ಲಿ ಸೇಫ್ಟಿ ಫೀಲ್ ಅನಿಸ್ತ, ಅವನಿಗೆ ಎಲ್ಲ ಸುರಕ್ಷಿತವಾಗಿದೆ, ಟೀಚರ್ಸ್ ಎಲ್ಲ ನನ್ನ ಜೊತೆ ಮಾತಾಡ್ತಾರ, ಖುಷಿದಿಂದ ಅದಾನ ತಿಳ್ತಾ. ಇದಾದ ಕೂಡಲೇ ಆತ ಮುಂದಿನ ಹಂತಕ್ಕೆ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳುವಲ್ಲಿ ಪ್ರಯತ್ನಿಸ್ತಾನೆ. ಸೊ ಹಂತ 3ದಾಗ ಏನಾಗ್ತದೆ, ಇಲ್ಲಿ ಗುಂಪು ಚಟುವಟಿಕೆಯಲ್ಲಿ ಸೇರಿಸಿ ಸ್ನೇಹಿತರನ್ನ ಮಾಡಿಕೊಳ್ಳಲಿಕ್ಕೆ ಅವನಿಗೆ ಸಹಾಯ ಮಾಡ್ಲಾಯ್ತು. ಹಿಂಗಾಗಿ ಅವ ಗ್ರೂಪ್ ಆಕ್ಟಿವಿಟೀಸ್ದಾಗ ಭಾಗವಹಿಸಿದ, ಹಲವಾರು ಜನ ಫ್ರೆಂಡ್ಸ್ನೆಲ್ಲಾನು ಕೂಡ ಈ ಹಂತದಾಗ ಮಾಡ್ಕೊಂಡ. ಇದಾದ ಕೂಡಲೇ ಅವನಿಗೆ ಮತ್ತೆ ನೆಕ್ಸ್ಟ್ ಆಸೆ ಹುಟ್ಟಿತು, ನೆಕ್ಸ್ಟ್ ಅಗತ್ಯತೆಗಳನ್ನ ಈಡೇರಿಸುವಲ್ಲಿ ಆತ ಪ್ರಯತ್ನ ಪಟ್ಟ. 4ನೇ ಹಂತದಾಗ ಏನಾಯ್ತು, ಆತನ ಚಿಕ್ಕ ಸಾಧನೆಗೆ ಇಡೀ ತರಗತಿ ಚಪ್ಪಾಳೆ ತಟ್ಟು. ಅವ್ನು ಮಾಡಿದಂತ ಸಾಧನೆಗೆ ಅವನ ಫ್ರೆಂಡ್ಸ್ ಎಲ್ಲಾನು ಕೂಡ ಹೊಗಳಿದ್ರು, ಚಪ್ಪಾಳೆ ತಟ್ಟರು, ಸರ್ ಹೊಗಳಿದ್ರು. ಇದೆಲ್ಲದರಿಂದ ಬಹಳಷ್ಟು ಸಂತೃಪ್ತನಾದಂತ ವಿದ್ಯಾರ್ಥಿ ಆತ ಏನ್ ಮಾಡಿದ, 5ನೇ ಹಂತದ ಕಡೆಗೆ ಬಂದ. ಇಲ್ಲಿ 5ನೇ ಹಂತದಾಗ ಏನಂತಂದ್ರೆ, ಈಗ ಆತ ಯಾವುದೇ ಭಯವಿಲ್ಲದೆ ಹೊಸ ವಿಜ್ಞಾನದ ಪ್ರಯೋಗಗಳನ್ನು ಸೃಜನಶೀಲವಾಗಿ ಮಾಡುತ್ತಿದ್ದಾನೆ ತಿಳ್ತಾ. ಸೊ ಈ ಹಂತಕ್ಕೆ ಅವ ಯಾವ ರೀತಿ ಬಂದ ಅನ್ನೋದೇನದಲ್ಲ, ಇದ ಏನ್ ಹೇಳ್ರಿ, ಆತ್ಮ ಸಾಕ್ಷಾತ್ಕಾರ ಹಂತಕ್ಕೆ ಯಾವ ರೀತಿ ಬಂದ ಅನ್ನೋದು ನೋಡೋದಲ್ಲ, ಇದ ಮಾಸ್ಲೋ ಅವರ ಸಿದ್ಧಾಂತ. ಸೊ ಇಲ್ಲಿ ಏನ್ ಹೇಳ್ತದಂದ್ರೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಹೇಗೆ ಹಂತ ಹಂತವಾಗಿ ಬೆಳೆದು ಸಾಧಕನಾಗುತ್ತಾನೆ ಎಂಬುದೇ ಈ ಸಿದ್ಧಾಂತದ ಸಾರಾಂಶ ಅದ. ಅದಕ್ಕೆ ಅವ ಇಲ್ಲಿ ಬರಬೇಕಾಯ್ತು ಅಂತ ತಿಳ್ಕೊಡ್ರಿ, ಟೀಚರ್ ಪಾತ್ರ ಬಹಳ ಮುಖ್ಯವಾಗಿರ್ತದ. ಮೊದಲನೇದಿಂದ ಹಿಡ್ಕೊಂಡ ನೀವು ಅವನನ್ನ ಈ ಹಂತಕ್ಕೆ ತರೋ ತನಕ ಪ್ರಯತ್ನ ಇರ್ತದಲ್ಲ, ಅದು ಬಹಳ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತಂದಂಗೆ. ಓಕೆ, ಇನ್ ಮುಂದುವರೆದು ಈ ಸಿದ್ಧಾಂತದ ಪ್ರಮುಖ ತತ್ವಗಳೇನದಾವ ಅನ್ನೋದು ನೋಡ. ಮೂರು ತತ್ವ ಇದಾವ. ಮೊದಲನೇ ಒಂದು ತತ್ವ ಏನ್ ಹೇಳ್ತಾರಂದ್ರ ಮಾಸ್ಲೋ ಅವರು, ಅಪೂರ್ಣ ಅಗತ್ಯವೇ ಪ್ರೇರಣೆ ಅಂತ ಹೇಳ್ತಾರ. ಅಪೂರ್ಣ ಅಗತ್ಯವೇ ಪ್ರೇರಣೆ ಅಂದ್ರೆ ಪೂರೈಸದ ಅಗತ್ಯವು ವರ್ತನೆಗೆ ಪ್ರಬಲ ಪ್ರೇರಕ ಅಂತ ಹೇಳ್ತಾರ. ಅಂದ್ರೆ ಏನ್ ಹೇಳ್ರಿ, ಒಬ್ಬ ಹಸಿದವಂಗ ಊಟ ಏನ್ ಪ್ರೇರಣೆ ಕೊಡ್ತದಲ್ಲ, ಅಷ್ಟು ಬ್ಯಾರೆ ಯಾವುದೂ ಪ್ರೇರಣೆ ಕೊಡಂಗಿಲ್ಲ. ಹಸಿದಂತ ವ್ಯಕ್ತಿಗೆ ಊಟ ಪ್ರೇರಣೆ ಆಗ್ತದ. ಮತ್ತ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ವಿದ್ಯಾರ್ಥಿಗೆ ಹಸಿವಿತ್ತು ಅಂತ ತಿಳ್ಕೊಡ್ರಿ, ಅವಾಗ ಜ್ಞಾನ ಅವನಿಗೆ ಪ್ರೇರಕ ಆಗ್ತದ ಅಂತ ಹೇಳ್ತಾ. ಸೊ ಇದು ಒಂದೇದ ಏನ್ ಹೇಳ್ರಿ ತತ್ವದ. ಎರಡನೇ ತತ್ವ ಏನಂತಂದ್ರ, ಪೂರೈಸಿದ ಅಗತ್ಯ ಪ್ರೇರೇಪಿಸುವುದಿಲ್ಲ. ಈ ತರದ ಅಪೋಸಿಟ್ ಅದ. ಇಲ್ಲಿ ಪ್ರೇರಕ ಯಾವ್ದಿರ್ತದ, ಹಸಿವಾಗ್ಯದ, ಊಟ ಪ್ರೇರಕ ಅದ. ಇನ್ನ ಪೂರೈಸಿದ ಅಗತ್ಯ ಪ್ರೇರೇಪಿಸುವುದಿಲ್ಲ ಅಂತಂದ್ರ ಅವ್ನಿಗೆ ಊಟ ಸಿಕ್ತ ಅಂತ ತಿಳ್ಕೊಡ್ರಿ, ಆಮೇಲೆ ನಂತರ ಅವ್ನು ಊಟದ ಕುರಿತು ಯೋಚನೆ ಮಾಡಂಗಿಲ್ಲ. ಹೊಟ್ಟೆ ತುಂಬಿದವಂಗೆ ಮತ್ತೆ ಊಟದ ಕುರಿತು ಯೋಚನೆ ಮಾಡಂಗಿಲ್ಲ ಅವ ಹೇಳ್ತಾ. ಸೊ ಒಂದು ಅಗತ್ಯ ಪೂರೈಸಿದ ನಂತರ ಆಸೆ ಮುಂದಿನ ಹಂತಕ್ಕೆ ಹೋಗ್ತದ. ಊಟ ದಿನಾನ ಸಿಗ್ತಿದ ಅನ್ನೋದು ಕನ್ಫರ್ಮ್ ಆಯ್ತು ಅಂತ ತಿಳ್ಕೊಡ್ರಿ, ಊಟ ಬಿಡ್ತಾನ. ಒಂದ್ ಮನೆ ಇದ್ರೆ ಚಲೋ ಅಂತ ಹೇಳಿ ಯೋಚನೆ ಮಾಡ್ತಾನ ಹೇಳ್ತಾ. ಆಮೇಲೆ ಮನೇನು ಆಯ್ತು ಅಂತ ತಿಳ್ಕೊಡ್ರಿ, ಅವ್ನಿಗೆ ಇರ್ಲಿಕ್ಕೆ ಒಂದ್ ಮನೇನು ಕಟ್ಕೊಂಡ್ ಅಂತ ತಿಳ್ಕೊಡ್ರಿ, ಅವಾಗ ಮನೆ ಆಸೆನೂ ಹೋಗ್ತದ, ಅತರ ಮುಂದಿನ ಆಸೆಗೆ ಹೋಗ್ತದ, ಒಂದು ಕಾರ್ ತೆಗೆದುಕೊಳ್ಬೇಕು ಅಂತ ಅನಿಸ್ತದ. ಗೊತ್ತಾಯ್ತಾ ಆ ರೀತಿ. ಇನ್ ನೆಕ್ಸ್ಟ್ 3ನೇ ತತ್ವ ಏನಂತಂದ್ರ, ಬೆಳವಣಿಗೆಯ ಅಗತ್ಯ. ಇದು ಆತ್ಮ ಸಾಕ್ಷಾತ್ಕಾರವು ಎಂದೂ ಮುಗಿಯಾದ ನಿರಂತರ ವೈಯಕ್ತಿಕ ಬೆಳವಣಿಗೆಯಾಗಿದೆ ಅಂತಂದ ಹೇಳ್ತಾ. ಸೊ ಆತ್ಮ ಸಾಕ್ಷಾತ್ಕಾರ ಯಾಕೆ ಟಫ್ ಅಂತಂದ್ರೆ, ಅದು ಮುಗಿಯಂಗೆ ಇಲ್ಲ. ಎಷ್ಟ ವರ್ಕ್ ಮಾಡಿದ್ರು ಅಲ್ಲಿ ಮನುಷ್ಯ ಸಂತೃಪ್ತನಾಗಂಗಿಲ್ಲ. ಅವನಿಗೆ ಇನ್ನೂ ಮಾಡ್ಬೇಕು, ಇನ್ನ ಸೇವೆ ಮಾಡಬೇಕು ಅಂತ ಹೇಳಿ ಗುಣ ಇದ್ದೇ ಇರ್ತದ ಹೇಳ್ತಾ. ಸೊ ಅದಕ್ಕೆ ಅದನ್ನ ಅತ್ಯುನ್ನತ ಹಂತ ಅಂತ ಹೇಳಿ ಕೇಳ್ತೇವೆ. ಇಲ್ಲಿ ಹೊಂದಿಕೊಳ್ಳುವ ಸ್ವಭಾವ ಏನದಲ್ಲ, ಇದನ್ನ ನೋಡ್ರಿ. ಒಂದು ಹಂತ 100% ಪೂರೈಸಿದ ಮೇಲೆಯೇ ಮುಂದಿನದು ಶುರುವಾಗಬೇಕು ಎಂದೇನಿಲ್ಲ. ಇದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಅಂದ್ರ ಆರಂಭದಾಗ ಮಾಸ್ಲೋ ಅವ್ರು ಏನ್ ಹೇಳಿದ್ರಂತಂದ್ರ, ಒಂದು ಹಂತದ ಅಗತ್ಯತೆಗಳು ಈಡೇರಿದ ನಂತರ 2ನೇ ಹಂತದ ಬದಲೇ ಆತ ಯೋಚನೆ ಮಾಡ್ತಾನ. 2ನೇ ಹಂತದ ಅಗತ್ಯತೆಗಳು ಈಡೇರಿದಾಗ 3ನೇ ಹಂತದ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲಿ ಆತ ಪ್ರಯತ್ನ ಪಡ್ತಾನ ಅಂತ ಹೇಳಿದ್ರು. ಬಟ್ ನಂತರ ಮಾಸ್ಲೋ ಅವರೇ ಏನ್ ಹೇಳ್ತಾರತ್ತಂದ್ರ, ಇದು ಸಂಕೀರ್ಣ ಪ್ರಕ್ರಿಯೆ ಅದ. ಇದಕ್ಕೆ 100% ಒಂದೇದ್ ಮುಗಿಬೇಕು, 2ನೇದ್ ಬರ್ಬೇಕಂತಿಲ್ಲ. 1ನೇದ್ ಸ್ಟಾರ್ಟ್ ಇದ್ದಾಗ 2ನೇದು ಯೋಚನೆನೂ ಇರ್ತದ. 2ನೇದ ಹಂತದಾಗ ಬಂದಾಗ 3ನೇದು ಕೂಡ ಆತ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಪಡ್ತಿರ್ತಾನಂತ. ಇದೊಂದು ಸಂಕೀರ್ಣ ಪ್ರಕ್ರಿಯೆ, ಒಂದ್ರಾಗ ಒಂದ್ ಮಿಕ್ಸ್ ಇರ್ತದ ಅಂತ ತಿಳ್ಕೊಂಡು ಹೇಳ್ತಾರ. ಸೊ ಇನ್ ಮುಂದುವರೆದ್ ನೋಡ್ರಿ,
ಕ್ಲಾಸ್ ರೂಮ್ದಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಕಂಡು ಬರ್ತಾವ. ಆ ಸಮಸ್ಯೆಗಳು ಎದಕ್ ಇದಾವ ಅನ್ನೋದನ್ನ ತಾವು ತಿಳ್ಕೊಳ್ಬೇಕು. ಇಲ್ಲಿ ವಿದ್ಯಾರ್ಥಿಯ ನಡವಳಿಕೆ ಅದ, ಆಮೇಲೆ ಇಲ್ಲಿ ಕೊರತೆ ಇರುವ ಅಗತ್ಯ ಅದ, ಮತ್ತು ಶಿಕ್ಷಕರು ಏನ್ ಪರಿಹಾರ ಕೊಡ್ಬೇಕು ಅನ್ನೋದು ಅದ. ಇಲ್ಲಿ ಒಂದನೇದ್ ನೋಡ್ರಿ, ಒಂದನೇದ್ ಯಾವ್ದೈತಂದ್ರೆ ಸ್ಕೂಲ್ದಾಗ ನಿದ್ರೆ ಬರುವುದು, ಸುಸ್ತಾಗೋದು ಮಕ್ಕಳಿಗೆ ಆಗತ್ತಿತ್ತು ಅಂತ ತಿಳ್ಕೊಳ್ರಿ. ಈಗ ಒಂದೊಂದು ಕ್ಲಾಸ್ ನಡೀತಿರ್ಬೇಕಾದ್ರೆ ಕೆಲವೊಂದಿಷ್ಟು ಮಕ್ಕಳು ನಿದ್ದೆ ಹೊಡೆದಿರ್ತಾರ, ಸುಸ್ತಾಗಿ ಕುಂತಿರ್ತಾರ, ಬೇಜಾರಾಗಿ ಕುಂತಿರ್ತಾರ. ಅವಾಗ ಒಮ್ಮೆ ಬೈದು ಉಪಯೋಗ ಇಲ್ಲ. ಅವ್ರಿಗೆ ಎದಕ್ ಹಂಗ ಆಗಿರ್ತದಂದ್ರ ಅವ್ರಿಗೆ ಶಾರೀರಿಕ ಅಗತ್ಯತೆಯ ಅವಶ್ಯಕತೆ ಇರ್ತದ. ಫಿಸಿಯೋ ಫಿಸಿಯೋಲಾಜಿಕಲ್ ನೀಡ್ಸ್ ಅವ್ರಿಗೆ ಬೇಕಾಗಿರ್ತದ. ಅಂದ್ರೆ ಏನ್ ಹೇಳ್ರಿ, ಒಂದು ಅವ್ನು ಚೆನ್ನಾಗಿ ರಾತ್ರಿ ನಿದ್ರಿ ಮಾಡಿಲ್ಲ, ಅಥವಾ ಹಸಿವಾಗ್ಯದ, ದಣಿವಾಗ್ಯದ, ಇದು ಯಾವ್ದಾರ ಒಂದ್ ಆಗಿರ್ತದ. ಅವಾಗ ಆತ ಕ್ಲಾಸ್ ರೂಮ್ದಾಗ ಈ ರೀತಿ ಬಿಹೇವಿಯರ್ ಅನ್ನ ತೋರಿಸ್ತಿರ್ತಾನ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಕ್ಲಾಸ್ ರೂಮ್ಸ ಉತ್ತಮ ಗಾಳಿ ಬೆಳಕನ್ನು ಸರಿಪಡಿಸ್ಬೇಕು, ಅದನ್ನ ಇರಬೇಕು. ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು. ಅವಾಗ ಈ ವಿದ್ಯಾರ್ಥಿಯು ಕೂಡ ಆಕ್ಟಿವ್ ಆಗ್ತಾನೆ. ಇನ್ನು ಎರಡನೇದು ಏನಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಖಾಯಂ ಹೆದರಿಕೆ ಭಯ. ಅವ್ನ ಹೆಸರು ತಗೊಂಡ್ ಕರೆದ್ರೂ ನಡಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ಲಾಸ್ನಾಗೆಲ್ಲ. ಆ ರೀತಿ ಬಿಹೇವಿಯರ್ ಯಾಕೆ ಮಾಡ್ತಾರತ್ತಂದ್ರೆ ಅವ್ರಿಗೆ ಯಾವಾಗ್ಲೂ ಕೂಡ ಆ ಸ್ಕೂಲ್ ಸುರಕ್ಷತೆ ಇದೆ ಅಂತ ತಿಳ್ಕೊಂಡು ಅನ್ಸರಂಗಿಲ್ಲ. ಅದರ ಸಲುವಾಗಿ ಟೀಚರ್ ಯಾವಾಗ್ಲೂ ಕೂಡ ಅಂತ ವಿದ್ಯಾರ್ಥಿಗಳ ಜೊತೆಗೆ ಪ್ರೀತಿಯಿಂದ ಮಾತನಾಡಿ ಶಿಕ್ಷೆ ನೀಡೋದನ್ನ ಕಡಿಮೆ ಮಾಡ್ಬೇಕು. ಮಾಡಬಾರ್ದು, ಶಿಕ್ಷಣ ಕೊಡಬಾರ್ದು. ಅವಾಗ ಆತ ಜನರಲ್ ಆಗಿ ಎಲ್ಲರ ಜೊತೆಗೆ ಬೆರಿತಾನೆ. ಇನ್ನು ಮೂರನೇದು, ಕೆಲವೊಂದಿಷ್ಟು ಹುಡುಗರು ಒಂಟಿತನ ಇರ್ತಾರೆ, ಒಬ್ಬರೇ ಇರ್ತಾರೆ, ಮತ್ ಜಗಳ ಗಂಟ್ರು ಇರ್ತಾರೆ. ಅವ್ರಿಗೆ ಏನ್ ಕೊರತೆ ಇರ್ತದಂದ್ರೆ ಪ್ರೀತಿ ಮತ್ತು ಬಿಲಾಂಗಿಂಗ್ನೆಸ್, ಪ್ರೀತಿ, ಸ್ನೇಹ ಇಂಥವು ಯಾವ ಇರಂಗಿಲ್ಲ. ಅವ್ರು ಬೆಳೆದ ವಾತಾವರಣ ಹಂಗಿರ್ತದ. ಕ್ಲಾಸ್ ಆಗಿ ಬಂದಾಗೂ ಕೂಡ ಅವ್ರನ್ನ ಯಾರು ಕೂಡ ಸೇರಿಸಿಕೊಳ್ತಿರಲಿಲ್ಲ. ಅದರ ಸಲುವಾಗಿ ಅಂತವ್ರನ್ನ ಏನ್ ಮಾಡ್ಬೇಕು, ಗುಂಪು ಚಟುವಟಿಕೆ, ಸ್ನೇಹ ಬೆಳೆಸಲು ಪ್ರೋತ್ಸಾಹವನ್ನ ಕೊಡಬೇಕು ಅಂತಂದಂಗೆ. ಮತ್ ನಾಲ್ಕನೇದು, ಕೆಲವೊಂದಿಷ್ಟು ಪಾಪ ವಿದ್ಯಾರ್ಥಿಗಳು ಇರ್ತಾರೆ, ಕೀಳರಿಮೆ ಮತ್ತು ಅಂಜಿಕೆ ಇರ್ತದೆ. ಅಂದ್ರೆ ಅವರು ಬೆಳೆದಂತ ಪ್ರದೇಶ ಅತಿ ಬಡವ್ರ ಹುಡುಗರದ್ದು ಅಂತ ತಿಳ್ಕೊಳ್ರಿ. ಇಲ್ಲಿ ಬಂದ ಹುಡುಗರದ ಆಕ್ಟಿವಿಟಿ ಎಲ್ಲ ನೋಡಿ, ಬಿಹೇವಿಯರ್ ನೋಡಿ, ನಾ ಇವ್ರಕ್ಕಿಂತ ಬಹಳ ಕಡಿಮೆ ಇದಾನಪ್ಪ ಅಂತ ಅನ್ಸದ. ಹಳ್ಳಿಯಿಂದ ಬಂದಂತ ಮಕ್ಕಳಿಗಂತೂ ಸಿಟಿಗೆ ಬಂದಾಗ ಈ ಪ್ರಾಬ್ಲಮ್ ಆಗೇ ಆಗ್ತದೆ. ಸಿಟಿ ಅವ್ರು ನೋಡ್ಕೊಂಡು ಹಂಗ ಅನಿಸ್ತದೆ. ಸೊ ಅವರಿಗೆ ನೀವು ಗೌರವ ಕೊಡುವಂತ ಕೆಲಸವನ್ನು ಮಾಡ್ಬೇಕು. ಕೊರತೆ, ಅವ್ರಿಗೆ ಗೌರವದ ಕೊರತೆ ಇರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕಲ್ರಿ, ಅವ್ರ ಸಣ್ಣ ಸಣ್ಣ ಪ್ರಯತ್ನಕ್ಕೂ ಕೂಡ ಪ್ರಶಂಸೆ ನೀಡಬೇಕು. ಮತ್ತು ನೀವು ಸಿಟಿ ಮಕ್ಕಳಿಗಿಂತ ನೀವು ಕಡಿಮೆ ಇಲ್ಲ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಆ ಕೀಳರಿಮೆ ಹೋಯ್ತು ಅಂತ ತಿಳ್ಕೊಳ್ರಿ, ಅವ್ರು ಯಾರ ಕಡೆಯಿಂದನೂ ಮತ್ ಹೇಳ್ಸ್ಕೊಳಂಗಿಲ್ಲ. ಆಮೇಲೆ ಅವ್ರ ಲೆವೆಲ್, ಸ್ಪೀಡ್ ಲೆವೆಲ್ ಇರ್ತದ, ಅದ್ ನೆಕ್ಸ್ಟ್ ಲೆವೆಲ್ಗೆ ಇರ್ತದ. ಇಂಥ ಉದಾಹರಣೆಗಳನ್ನ ಸಾಕಷ್ಟು ನೋಡಿದ ನಾವು. ಎಲ್ಲಾ ಸಾಧಕರು, ಭಾರಿ ಭಾರಿ ಸಾಧಕರು ಎಲ್ಲಾನು ಕೂಡ ಅತಿ ಸಣ್ಣ ಸಣ್ಣ ಹಳ್ಳಿಯಿಂದ ಹೋದವರೇ ಇದ್ದಾರೆ. ಓಕೆ. ಇನ್ನ ನೆಕ್ಸ್ಟ್ ನೋಡ್ರಿ, ಇವತ್ತಿನ ಅವಧಿದಾಗ ನಾವು ಮಾಸ್ಲೋ ಅವರ ಸಿದ್ಧಾಂತ ಏನದಲ್ಲ, ಯಾವ್ದು ಹೇಳ್ರಿ, ಅಗತ್ಯತಾ ಶ್ರೇಣಿ ಸಿದ್ಧಾಂತದ ಕುರಿತು ಏನೇನು ಅಭ್ಯಾಸ ಮಾಡಿದೆವು ಅನ್ನೋದು ಒಂದು ಕ್ವಿಕ್ ರಿವ್ಯೂ ಇರಲಿ. ಈ ಸಿದ್ಧಾಂತವನ್ನು ಮಾಸ್ಲೋ ಅವರು 1943ರಲ್ಲಿ ಏನ್ ಮಾಡಿದಾರೆ ಹೇಳ್ರಿ, ಪರಿಚಯಿಸಿದಾರೆ. ಈ ಸಿದ್ಧಾಂತದ ಕುರಿತು ನಾವು ಮೊದಲನೇ ಹಂತದಲ್ಲಿ ಏನ್ ಅಭ್ಯಾಸ ಮಾಡಿದ್ವಿ ಅಂದ್ರೆ ಶಾರೀರಿಕ ಅಗತ್ಯತೆಗಳ ಕುರಿತು ಅಭ್ಯಾಸ ಮಾಡಿದ್ವಿ. ಎರಡನೇ ಹಂತದಲ್ಲಿ ಸುರಕ್ಷತೆಯ ಕುರಿತು ಅಭ್ಯಾಸ ಮಾಡಿದ್ವಿ. ಮೂರನೇ ಹಂತದಲ್ಲಿ ಪ್ರೀತಿ ಸ್ನೇಹದ ಕುರಿತು ಅಭ್ಯಾಸ ಮಾಡಿದ್ವಿ. ನಾಲ್ಕನೇ ಹಂತದಲ್ಲಿ ಗೌರವದ ಕುರಿತು ನಾವ್ ಏನ್ ಮಾಡಿದ್ವಿ ಹೇಳ್ರಿ, ಅವರ ಅಗತ್ಯತೆಗಳ ಕುರಿತು ಅಭ್ಯಾಸ ಮಾಡಿದ್ವಿ. ಐದನೇ ಹಂತದಲ್ಲಿ ಆತ್ಮ ಸಾಕ್ಷಾತ್ಕಾರದ ಕುರಿತು ನಾವೇನ್ ಮಾಡಿದ್ವಿ, ಅಭ್ಯಾಸವನ್ನು ಮಾಡಿದ್ವಿ. ಸೊ ಈ 5 ಹಂತಗಳನ್ನ ಮತ್ತೊಂದು ಸಲ ನೀವು ನೋಡ್ಕೊಳ್ರಿ. ಇನ್ನು ಮುಂದುವರೆದ ಕೆಲವೊಂದಿಷ್ಟು ಪ್ರಶ್ನೆಗಳಂತ ಹೇಳಿದ್ನಲ್ಲ, ಆ ಪ್ರಶ್ನೆಗಳನ್ನ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಉತ್ತರಗಳನ್ನ ಕೊಡ್ತಾ ಹೋಗೋಣ. ಮೊದಲನೇ ಒಂದು ಪ್ರಶ್ನೆ ಏನದಲ್ಲ, ಇಲ್ಲಿ ನೋಡ್ರಿ, ಮಾಸ್ಲೋ ಅವರ ಸಿದ್ಧಾಂತವನ್ನು ಏನೆಂದು ಕರೆಯಲಾಗುತ್ತದೆ? ಏನ್ ಹೇಳ್ರಿ, ಅಗತ್ಯಗಳ ಶ್ರೇಣಿ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಆಮೇಲೆ ಎರಡನೇದು, ಪಿರಮಿಡ್ ನ ಅತ್ಯಂತ ಕೆಳಮಟ್ಟದ ಅಗತ್ಯ ಯಾವುದು ಅಂತ ಹೇಳಿ ಕೇಳಿದಾರೆ. ಅದ್ಯಾವ್ದು ಹೇಳ್ರಿ, ಶಾರೀರಿಕ ಅಗತ್ಯತೆಗಳು ಅಂತ ಹೇಳಿ. ಮೂರನೇದು, ಬಿಸಿ ಊಟದ ಯೋಜನೆಯು ಯಾವ ಅಗತ್ಯವನ್ನು ಪೂರೈಸುತ್ತದೆ? ಯಾವುದು? ಶಾರೀರಿಕ ಅಗತ್ಯತೆಯನ್ನ ಪೂರೈಸ್ತದೆ. ಇನ್ನ ನಾಲ್ಕನೇದು, ಹೊಡೆಯದೆ ಪ್ರೀತಿಯಿಂದ ನೋಡಿಕೊಳ್ಳುವುದು ಯಾವ ಅಗತ್ಯ ಅಂತ ಕೇಳಿದಾರೆ? ಸುರಕ್ಷತೆಯ ಅಗತ್ಯತೆ. ಆಮೇಲೆ ನೆಕ್ಸ್ಟ್, ಗುಂಪು ಚಟುವಟಿಕೆಗಳು ಯಾವ ಅಗತ್ಯವನ್ನು ಬೆಳೆಸುತ್ತವೆ? ಪ್ರೀತಿ, ಸೇರಿದವರಾಗಿರುವಿಕೆ, ಲವ್ ಅಂಡ್ ಬಿಲಾಂಗಿಂಗ್ನೆಸ್ ಅನ್ನ ಸಂಬಂಧಪಟ್ಟದ. ಇನ್ನು ಆರನೇದು ಯಾವ್ದಂದ್ರೆ, ಚಪ್ಪಾಳೆ ತಟ್ಟಿ ಪ್ರಶಂಸುವುದು ಯಾವುದಕ್ಕೆ ಸಂಬಂಧಿಸಿದೆ? ಗೌರವ ಕೊಡೋ ಸಲುವಾಗಿ ಅದನ್ನ ಮಾಡ್ತೀವಿ ತಂದೆ ತಿಳಿತಾ. ನಾಲ್ಕನೇ ಹಂತ, ನಾನು ಏನಾಗಬಹುದು ಹಂತ ಯಾವುದನ್ನು ಸೂಚಿಸ್ತದೆ? ಐದನೇ ಹಂತ, ಆತ್ಮ ಸಾಕ್ಷಾತ್ಕಾರದ ಹಂತ. ಆಮೇಲೆ ಎಂಟನೇದು, ಪ್ರಬಲ ಪ್ರೇರಕವಾಗಿ ಕಾರ್ಯನಿರ್ವಹಿಸುವುದು ಯಾವುದು? ಯಾವ್ದು ಹೇಳ್ರಿ, ಅಪೂರ್ಣ ಅಗತ್ಯ ಇದಲ್ಲ, ಇದು ಪ್ರಬಲ ಪ್ರೇರಕ ತಂದೆ. ನಮಗ್ ಹಸಿವಾಗಿತ್ತು, ಊಟ ಪ್ರಬಲ ಪ್ರೇರಕ ಇರ್ತದ ತಂದೆ. ಇನ್ನು ಒಂಬತ್ತನೇ ಪ್ರಶ್ನೆ ಯಾವ್ದಂದ್ರೆ, ಮಾಸ್ಲೋ ಯಾವ ಮನೋವಿಜ್ಞಾನದ ಪ್ರತಿಪಾದಕರು? ಯಾವ್ದು ಹೇಳ್ರಿ, ಮಾನವತಾವಾದಿ ಮನೋವಿಜ್ಞಾನದ ಪ್ರತಿಪಾದಕರು. ಕೊನೆಯ ಪ್ರಶ್ನೆ, ಸೃಜನಶೀಲತೆ ಬೆಳೆಸುವುದು ಯಾವ ಹಂತ? ಐದನೇ ಹಂತ. ಯಾವ್ದು ಹೇಳ್ರಿ, ಆತ್ಮ ಸಾಕ್ಷಾತ್ಕಾರದ ಹಂತ ಅಂತ ಹೇಳ್ತಾ. ಸೊ ಈ ಒಂದು ಅವಧಿಯಲ್ಲಿ ಅಬ್ರಾಹಂ ಮಾಸ್ಲೋರವರ
ಅಗತ್ಯತಾ ಶ್ರೇಣಿ ಸಿದ್ಧಾಂತದ ಕುರಿತು ನಾವು ಸಂಪೂರ್ಣವಾಗಿ ತಿಳ್ಕೊಂಡಂಗಾಯ್ತು. ತಮಗೆ ಈಗಲೂ ಕೂಡ ಏನಾದರೂ ಡೌಟ್ಸ್ ಎಲ್ಲ ಇದ್ರೆ ತಾವು ಕಮೆಂಟ್ ನಲ್ಲಿ ತಿಳಿಸಿದ್ರೆ ಪೂರೈಸುವಂತ ಕೆಲಸವನ್ನು ಮಾಡ್ತೀನಿ. ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಅಂಶದ ಕುರಿತು, ಮತ್ತೊಂದು ಹೊಸ ಕಾನ್ಸೆಪ್ಟ್ ಕುರಿತು ಮತ್ತೆ ನಾವು ಚರ್ಚಿಸೋಣ. ಅಲ್ಲಿವರೆಗೂ ನಮಸ್ಕಾರ.